ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಅವಸ್ಥೆಗಳು ಪರಸ್ಪರ ವಿಲಕ್ಷಣವಾದರೂ ಪರಸ್ಪರ ಭಿನ್ನವಲ್ಲ. ಈಗ ಮತ್ತೊಂದು ತೀರ್ಮಾನವು ಇದರಿಂದ ತಾನೇ ಹೊರಡುತ್ತದೆ. ಅದೇನೆಂದರೆ, ಅವಸ್ಥೆಗಳು ಮೂರೆಂಬುದು ಒಂದು ಬಗೆಯ ಎಚ್ಚರದ ದೃಷ್ಟಿ ಸೋಂಕಿನಿಂದಲೇ ಆಗಿರುವ ತಪ್ಪು ತಿಳುವಳಿಕೆಯಾಗಿರುತ್ತದೆ. ಏಕೆಂದರೆ ಅವಸ್ಥೆಗಳು ಒಂದು ಕಾಲದಲ್ಲಿಯೂ ಇಲ್ಲ, ಒಂದು ದೇಶದಲ್ಲಿಯೂ ಇಲ್ಲ ಎಂದು ಮೇಲೆ ಕೊಟ್ಟಿರುವ ಯುಕ್ತಿಗಳಿಂದಲೇ ನಿರ್ಣಯವಾಗುತ್ತದೆ. ಹೀಗಿರುವಾಗ ಅವುಗಳಿಗೆ ಸಂಖ್ಯೆಯು ಹೇಗೆ ತಟ್ಟೀತು? ಸಂಖ್ಯೆ ಎಂಬುದು ಒಂದೇ ಅಡಿಯಲ್ಲಿ ಒಂದರ ಪಕ್ಕದಲ್ಲೊಂದು ಇರಬಹುದಾದ ವಸ್ತುಗಳಿಗಾಗಲಿ, ಒಂದೇ ಕಾಲದಲ್ಲಿ ಒಂದಾಗುತ್ತಲೊಂದು ನಡೆಯಬಹುದಾದ ಘಟನೆಗಳಿಗಾಗಲಿ ಸೇರತಕ್ಕ ಧರ್ಮವಾಗಿದೆ. ಆದ್ದರಿಂದ ಕಾಲದ ಅನುಕ್ರಮವಿಲ್ಲದ, ದೇಶದ ಆಧಾರವಿಲ್ಲದ ಅವಸ್ಥೆಗಳನ್ನು ಅವಸ್ಥೆಗಳೆಂದು ಕರೆಯುವುದೇ ತಪ್ಪೆಂದು ಸಿದ್ಧವಾಗುತ್ತದೆ. ಅನುಭವದ ದೃಷ್ಟಿಯಿಂದ ನೋಡುವುದು ಒಂದು ಕ್ರಮ, ಎಚ್ಚರದ ಬುದ್ಧಿಯಿಂದ ನೋಡುವುದು ಒಂದು ಕ್ರಮ. ಎಚ್ಚರದ ಬುದ್ಧಿಯಿಂದ ಯಾರು ಅವಸ್ಥೆಗಳನ್ನು ನೋಡುತ್ತಾರೆಯೋ ಅವರಿಗೆ 1, 2, 3 ಅವಸ್ಥೆಗಳಾಗುತ್ತಿದೆ ಅಂತ ಕಲ್ಪನೆ ಬರುತ್ತಿದೆ. ಅವಸ್ಥೆಗಳು ದೇಶದಲ್ಲಿ ಕಾಲದಲ್ಲಿ ಆಗುವುದಿಲ್ಲ. ದೇಶ, ಕಾಲ, ಪ್ರಪಂಚ ಎಲ್ಲವೂ ಅವಸ್ಥೆ ಒಳಗಿದ್ದುಕೊಂಡಿದೆ. ಅಂದರೆ ಅವಸ್ಥೆಗೆ ಕಟ್ಟು ಬಿದ್ದಿದೆ. ಹೀಗಿರುವುದರಿಂದ ಅವಸ್ಥೆಗಳನ್ನು 1, 2, 3 ಅಂತ ಎಣಿಸುವುದಕ್ಕೆ ಬರುವುದಿಲ್ಲ. ಎಣಿಸಬೇಕಾದರೆ ದೇಶದಲ್ಲಿ ಒಂದರ ಪಕ್ಕದಲ್ಲಿ ಒಂದಿರಬೇಕು, ಅಥವಾ ಕಾಲದಲ್ಲಿ ನಡೆದ ಘಟನೆಗಳಾಗಿರಬೇಕು. ಅವುಗಳನ್ನು 1, 2 ಅಂತ ಎಣಿಸುವುದಕ್ಕೆ ಬರುತ್ತಿದೆ. ಆದರೆ ಈ ಅವಸ್ಥೆಗಳು ದೇಶದಲ್ಲಿ ಇಲ್ಲ, ಕಾಲದಲ್ಲಿ ಇಲ್ಲ. ದೇಶ ಕಾಲ ಅವಸ್ಥೆ ಒಳಗೆ ಇದ್ದುಕೊಂಡಿದೆ. ಹೀಗೆ ನೋಡುವಾಗ ಬುದ್ಧಿಯ ಕಣ್ಣಿನಿಂದ ನೋಡಿದರೆ ತಿಳಿಯುವುದಿಲ್ಲ, ಅನುಭವದಿಂದ ನೋಡಿದರೆ ಗೊತ್ತಾಗುತ್ತದೆ. ಅನುಭವ ಅನ್ನುವುದು ಸಾರ್ವತ್ರಿಕ ರೂಪವಾಗಿ ಇದ್ದುಕೊಂಡಿದೆ. ಅದು ಹೊಸದಾಗಿ ಯಾರಿಗೂ ಬರುವುದಿಲ್ಲ, ಮೊದಲಿಗೆ ಇದ್ದುಕೊಂಡಿರುತ್ತಿದೆ. ಬಲ್ಲವರು ಅದನ್ನು ನೆನಪು ಕೊಟ್ಟಾಗ ಹೌದು ಅಂತ ಅನಿಸುತ್ತಿದೆ. ಈಗ ಆ ಅನುಭವದಿಂದ ನೋಡಿದರೆ ಅವಸ್ಥೆಯನ್ನು ಅನುಭವದಿಂದ ನೋಡಬೇಕು. ಇಂದ್ರಿಯ ಕರಣಾದಿಗಳನ್ನು ಉಪಯೋಗಿಸಿಕೊಂಡು ನೋಡಿದರೆ ಅವಸ್ಥೆಯು ತೋರಿಕೊಳ್ಳುವುದಿಲ್ಲ, ಅವಸ್ಥೆಯ ಒಳಗಿರುವ ವಿಷಯ ತೋರಿಕೊಳ್ಳುತ್ತದೆ. ಇಡೀ ಅವಸ್ಥೆಯು ಗೊತ್ತಾಗಬೇಕಾದರೆ ಅನುಭವವನ್ನೇ ಉಪಯೋಗಿಸಬೇಕು. ಎಚ್ಚರವಾಗಲಿ, ಕನಸಾಗಲಿ, ನಿದ್ರೆಯಾಗಲಿ ಇವುಗಳಿಗೆ ಅನುಭವವೇ ಬೇಕು. ಈ ಅನುಭವ ಎಚ್ಚರಕ್ಕೊಂದು, ಕನಸಿಗೊಂದು, ನಿದ್ರೆಗೊಂದು ಮೂರಿಲ್ಲ, ಒಂದೇ ಅನುಭವ. ಈ ಅನುಭವದಿಂದ ನೋಡುವಾಗ ಕಾಲ ದೇಶಗಳು ಅವಸ್ಥೆಗಳಿಗೆ ಆಶ್ರಯವಲ್ಲ, ಅವು ಅವಸ್ಥೆ ಒಳಗಿದ್ದುಕೊಂಡಿರುತ್ತಿವೆ ಅಂತ ಯಾರಿಗೆ ಗೊತ್ತಾಗಿದೆಯೋ ಅವರಿಗೆ ಒಂದಾಗುತ್ತಲೇ ಒಂದು ಅವಸ್ಥೆಗಳು ಬರುತ್ತಿವೆ ಅನ್ನೋ ಮಾತು ಕಾಲದಲ್ಲಿರುವ ಕಲ್ಪನೆ. ಅದು ಸರಿಯಲ್ಲ, ಅನುಭವಕ್ಕೆ ವಿರುದ್ಧವಾದ ಮಾತು ಅಂತ ತಿಳಿಯುತ್ತಿದೆ. ಇದರಿಂದ ಅವಸ್ಥೆಗಳು 1, 2 ಅಂತ ಎಣಿಸಬಾರದು ಅಂತ ಗೊತ್ತಾಗುತ್ತಿದೆ. ಇಷ್ಟೇ ಅಲ್ಲ, ಕಾಲದಲ್ಲಿ ದೇಶದಲ್ಲಿ ಇಲ್ಲದಿರುವುದನ್ನು ಅವಸ್ಥೆ ಅಂತ ಕರೆಯುವುದಿದೆಯಲ್ಲ, ಅದು ಹೊಂದುವುದಿಲ್ಲ. ಆದರೂ ಜಿಜ್ಞಾಸುಗಳಿಗೆ
ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ವೇದಾಂತಿಗಳು ಅವಸ್ಥೆ ಅನ್ನುವ ಮಾತನ್ನು ಅಧ್ಯಾರೋಪ ಮಾಡಿಕೊಂಡು ತಿಳಿಸ್ತಾ ಇದ್ದಾರೆ. ಶ್ರುತಿಯಲ್ಲಿಯೂ ಅವಸ್ಥೆಗಳು ಅಂತ ಹೇಳಿದೆಯಲ್ಲ, ಈ ಅಧ್ಯಾರೋಪ ಅಪವಾದ ನ್ಯಾಯದಿಂದಲೇ ತಿಳಿಸುವುದಕ್ಕೆ ಬಂದಿದೆ. ಈಗ ಈ ಅವಸ್ಥೆಗಳು ಸರಿಯಾಗಿ ನೋಡಿದರೆ ಅವಸ್ಥೆಗಳಲ್ಲ ಅಂತ ಈಗ ತಿಳಿಯುವುದಿಲ್ಲ. ವಿಚಾರದ ಕೊನೆಯಲ್ಲಿ ಆತ್ಮನೇ ಅವಸ್ಥೆಯ ರೂಪವಾಗಿ ತೋರುತ್ತಾನೆ ಅಂತ ಹೇಳಿದೆಯಲ್ಲ, ಪರಮಾರ್ಥವೂ ತೋರಿಕೊಳ್ಳುವ ಒಂದೊಂದು ಬಗೆಗೆ ಅವಸ್ಥೆ ಅಂತ ಹೇಳಿದೆ. ಈ ಮಾತನ್ನು ಯಾರು ಅನುಭವಕ್ಕೆ ಹೊಂದಿಸಿ ನೋಡಿಕೊಳ್ಳುತ್ತಾರೆಯೋ ಅವರಿಗೆ ಮಾತ್ರ ಕೊನೆಯಲ್ಲಿ ಅವಸ್ಥೆಗಳು ಅವಸ್ಥೆಗಳಲ್ಲ, ಆತ್ಮಸ್ವರೂಪವೇ ಅಂತ ಆತ್ಮನಲ್ಲಿ ನಿಲುಗಡೆ ಬರುತ್ತಿದೆ. ಈಗ ಅಲ್ಲೇ ಪರ್ಯಂತ ವಿಚಾರ ಮಾಡುವ ಪ್ರಸಂಗದಲ್ಲಿ ಅವಸ್ಥೆಗಳು ಅಂತ ಇಟ್ಟುಕೊಳ್ಳುವುದು ಅಷ್ಟೇ. ಆದರೆ ಇವುಗಳನ್ನು 1, 2, 3 ಅಂತ ಎಣಿಸಬಾರದು ಅಂತ ತೋರಿಸಿರುವುದು. ಇನ್ನು ಎಚ್ಚರದ ಅವಸ್ಥೆಯಲ್ಲಿ ಒಳಗಿರುವ ಪದಾರ್ಥಗಳು ತೋರಿಕೊಳ್ಳುತ್ತಿದೆಯಲ್ಲ, ಪ್ರಪಂಚವಾಗಿ ಅಥವಾ ಪದಾರ್ಥಗಳಾಗಿ ಅಂತ, ಇದರಲ್ಲಿ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಅಂತ ಹೀಗೆ ಪದಾರ್ಥಗಳು ತಿಳಿದು ಬರುತ್ತಿವೆ. ಇವುಗಳು ಒಂದಕ್ಕೊಂದು ಸಂಬಂಧವಿಲ್ಲದಿದ್ದರೂ ಸಂಬಂಧವಿರುವಂತೆ ಬುದ್ಧಿಯು ಕಲ್ಪಿಸಿಕೊಂಡಿರುತ್ತಿದೆ. ಯಾಕೆ ಅಂದರೆ ಇವುಗಳ ಸಂಬಂಧವು ಸಿದ್ಧವಾಗಬೇಕಾದರೆ ಒಂದಕ್ಕೊಂದು ಬೇರೆಯಾಗಿ ಪದಾರ್ಥಗಳ ರೂಪವಾಗಿ ಇರಬೇಕು. ಹಾಗಾದರೆ 1, 2 ಅಂತ ಹೀಗೆ ನಿರ್ಣಯ ಬರುತ್ತದೆ. ಆದರೆ ಅನುಭವದಲ್ಲಿ ಹಾಗಿಲ್ಲ ಇವು. ಈಗ ಉದಾಹರಣೆಗಾಗಿ ದ್ರವ್ಯ ಅಂತ ಒಂದು ಪದಾರ್ಥ. ದ್ರವ್ಯ ಅಂದ್ರೆ ದುಡ್ಡು ಅಂತಲ್ಲ. ಯಾವುದು ಗುಣದಿಂದ ಕೂಡಿಕೊಂಡಿರುತ್ತದೆಯೋ ಅದಕ್ಕೆ ದ್ರವ್ಯ ಅಂತ ವೈಶೇಷಿಕರು ಅಂತ ನಮ್ಮ ದೇಶದಲ್ಲಿ ಹಿಂದೆ ಆಗಿ ಹೋಗಿದ್ದಾರೆ. ಅವರು 7 ಪದಾರ್ಥಗಳನ್ನು ಕಂಡುಕೊಂಡಿದ್ದಾರೆ. ಅವರಲ್ಲಿಯೇ ಇನ್ನೊಬ್ಬರು ನೈಯಾಯಿಕರು ಅಂತಾಗಿ ಹೋಗಿದ್ದಾರೆ. ಅವರು 16 ಪದಾರ್ಥಗಳನ್ನು ಕಂಡುಕೊಂಡಿದ್ದಾರೆ. ಈಗ ದ್ರವ್ಯ ಅನ್ನುವಾಗ ಗುಣದಿಂದ ಯಾವುದು ಕೂಡಿಕೊಂಡಿರುತ್ತಿದೆಯೋ ಅದು ದ್ರವ್ಯ ಅಂತ ಹೇಳುವುದು. ಈಗ ಮುಂದೆ ಇದನ್ನು ತೋರಿಸಿದ್ದಾರೆ. ಲಿಂಬೆಯ ಹಣ್ಣು ಅಂತ ಹೀಗೆ ಹೇಳುವಾಗ ಲಿಂಬೆಯ ಹಣ್ಣಂದರೆ ಯಾವುದು ಅದು ಬಿದ್ದಾಗ ಶಬ್ದವು ಕೇಳುತ್ತಿದೆಯಲ್ಲ, ಅದನ್ನು ಸ್ಪರ್ಶವಾಗುತ್ತಿದೆಯಲ್ಲ ಮುಟ್ಟಿದಾಗ, ಅದನ್ನು ಕಣ್ಣಿಗೆ ಹಳದಿಯೋ ಹಸಿರು ರೂಪ ಕಾಣಿಸುತ್ತಿದೆಯಲ್ಲ ಅದನ್ನು, ಇನ್ನು ರುಚಿಯಲ್ಲಿ ಹುಳಿಯಾಗಿರುತ್ತಿದೆಯಲ್ಲ ಅದು, ವಾಸನೆಯಲ್ಲಿ ಗೊತ್ತಾಗುತ್ತಿದೆಯಲ್ಲ ಅದು ಯಾವುದು ಲಿಂಬೆ ಹಣ್ಣು ಅಂದ್ರೆ ಏನು? ಇದು ಒಂದು ದ್ರವ್ಯ ಅಂತ ಹೇಳಿದ್ರೆ ಗುಣದಿಂದ ಕೂಡಿಕೊಂಡಿರುವುದು ಅಂತ ಹೇಳುವಾಗ ಗುಣಗಳು ಮಾತ್ರ ಇಂದ್ರಿಯಗಳಿಗೆ ಗೊತ್ತಾಗುತ್ತಿವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಜ್ಞಾನೇಂದ್ರಿಯಗಳಿಗೆ ಗೊತ್ತಾಗುತ್ತಿವೆ. ಲಿಂಬೆ ಹಣ್ಣು ಯಾವುದಕ್ಕೆ ಗೊತ್ತಾಗುತ್ತಿದೆ? ಆದರೂ ಲಿಂಬೆ ಹಣ್ಣು ಅಂತ ವ್ಯವಹಾರ ಮಾಡ್ತಾ ಇದ್ದಾರೆ. ಈಗ ಲಿಂಬೆ ಹಣ್ಣಿಗೆ 5 ಗುಣಗಳು ಇದ್ದುಕೊಂಡಿವೆಯೋ, 5 ಗುಣಗಳು ಇರುವುದರಿಂದ ಲಿಂಬೆ ಹಣ್ಣು ಅಂತ ಅನಿಸಿಕೊಂಡಿದೆಯೋ?
ಲಿಂಬಿ ಹಣ್ಣಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಐತಿ ಅಂತ ಹೀಗೆ ಹೇಳಿದರೆ, ಹಾಗಾದ್ರೆ ಈ ಗುಣಗಳನ್ನು ಬಿಟ್ಟು ಲಿಂಬಿ ಹಣ್ಣು ಅಂತ ತೋರಿಸ ಬರುವುದಿಲ್ಲ, ಅದು ಇರುವುದಿಲ್ಲ. ಇನ್ನು ಗುಣದಿಂದ ಕೂಡಿಕೊಂಡಿರುವುದು ಲಿಂಬಿ ಹಣ್ಣು ಅಂತ ಹೇಳಿದರೆ, ಲಿಂಬಿ ಹಣ್ಣು 5 ಜ್ಞಾನೇಂದ್ರಿಯಗಳಿಗೆ 5 ಗುಣಗಳು ಕಂಡು ಬರುತ್ತಿವೆ. ಲಿಂಬಿ ಹಣ್ಣು ಯಾವ ಇಂದ್ರಿಯಕ್ಕೆ ಗೋಚರವಾಗುತ್ತಿದೆ? ಈಗ ಯಾರಾದರೂ ಥಟ್ನೆ ಕಣ್ಣಿಗೆ ಅಂತ ಹೇಳಬಹುದು, ಕೈಗೆ ಅಂತ ಹೇಳಬಹುದು. ಕೈಗೆ ಸ್ಪರ್ಶ ಮಾತ್ರ ಗೊತ್ತಾಗುತ್ತಿದೆ, ಕಣ್ಣಿಗೆ ರೂಪ ಮಾತ್ರ ಗೊತ್ತಾಗುತ್ತಿದೆ. ಲಿಂಬಿ ಹಣ್ಣುವನ್ನು ಗುರುತಿಸಿದ್ದು ಯಾವುದು? ಎಲ್ಲ. ಹೀಗಿದ್ರು ದ್ರವ್ಯ ಗುಣ ಕರ್ಮ ಅಂತ ಹೀಗೆ ಭೇದವನ್ನು ಇಟ್ಟುಕೊಂಡಿದ್ದಾರೆ. ಯಾಕಿದನ್ನು ಹೇಳುವುದು ಅಂದ್ರೆ, ಯಾಚ್ಚರ ಕನಸು ನಿದ್ರೆ ಅಂತ ಮೂರಿಟ್ಟುಕೊಂಡಿದ್ದಾರಲ್ಲ, ಇವು ಪರಸ್ಪರ ವಿಲಕ್ಷಣ ರೂಪವಾಗಿದ್ದರೂ ಪರಸ್ಪರ ಭಿನ್ನವಲ್ಲ. ಭಿನ್ನ ಅಂದ್ರೆ, ಈಗ ಲಿಂಬಿ ಹಣ್ಣಿಗೂ ಲಿಂಬಿ ಹಣ್ಣಿನ ಗುಣಕ್ಕೂ ಬೇರೆ ಅಂದ್ರೆ, ಇದು ಒಂದು ಇದು ಒಂದು ಎರಡಾಯ್ತು, ಕರ್ಮ ಅನ್ನೋದು 3 ಆಯ್ತು. ಹೀಗೆ ಸಿದ್ಧವಾಗಬೇಕು. ಹಾಗೆ ಸಿದ್ಧವಾಗುವುದು ಎಚ್ಚರಕ್ಕಿಂತಲೂ ಕನಸು ಬೇರೆ ಅಂತ ಹೇಳುವಾಗ ಅವು ಅವಸ್ಥೆಗಳು ವಿಲಕ್ಷಣವಾಗಿರಬಹುದು. ಭಿನ್ನ ಅಂದ್ರೆ ಯಾವುದರಲ್ಲಿ ಭಿನ್ನ? ಇದು ಇದು ಬೇರೆ ಬೇರೆ ಅಂತ ತೋರಿಸ್ಬೇಕು. ಹಾಗೆ ತೋರಿಸುವುದಕ್ಕೆ ಯಾವುದಾದರೂ ಅನುಭವದ ಬೆಂಬಲವಿದೆಯೇ? ಆದ್ದರಿಂದಲೇ ಈ ಅವಸ್ಥೆಗಳನ್ನು ನೋಡುವಾಗ ಅನುಭವದಿಂದ ನೋಡಬೇಕು. ಬುದ್ಧಿಯಿಂದ ನೋಡಿದರೆ ಬುದ್ಧಿ ಮೂರದವಂತ ಹೇಳ್ತೈತಿ, ಒಂದಕ್ಕೊಂದು ಸಂಬಂಧ ಅಂತ ಹೇಳ್ತೈತಿ. ಹಿಂದೆ ಅವಸ್ಥೆಗಳಿಗೆ ಯಾವ ಸಂಬಂಧವೂ ಇಲ್ಲ ಅಂತ ನಿರ್ಣಯ ಮಾಡಿಕೊಂಡು ಬಂದಿದೆ. ಅಲ್ಲೆಲ್ಲ ಆ ಯುಕ್ತಿಯನ್ನು ತೋರಿಸಿದೆ. ಆದ್ದರಿಂದಲೇ ಈಗ ಪರಸ್ಪರ ವಿಲಕ್ಷಣವಾದರೂ ಪರಸ್ಪರ ಭಿನ್ನವಿಲ್ಲ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಇವುಗಳ ವಿಚಾರವನ್ನು ಮಾಡುವಾಗ ಲೌಕಿಕದ ಬುದ್ಧಿಯನ್ನು ಮನಸ್ಸನ್ನಿಟ್ಟುಕೊಂಡು ವಿಚಾರಕ್ಕೆ ಹೊರಡ್ತಾ ಇದ್ದಾರಲ್ಲ, ಈ ವಿಷಯದಲ್ಲಿ ಅವರಿಗೆ ಏನೇನೂ ತಿಳಿಯುವುದಿಲ್ಲ. ಯಾಕೆ ಅಂದರೆ, ಬುದ್ಧಿ ಮನಸ್ಸು ಅವಸ್ಥೆಗಳನ್ನು ಎಂದೂ ಕಂಡಿಲ್ಲ. ಅಲ್ರಿ, ಬುದ್ಧಿ ಮನಸ್ಸು ಅವಸ್ಥೆಗಳನ್ನು ಕಂಡಿಲ್ಲ ಅಂತೀರಾ? ಅನುಭವದಿಂದ ನೋಡಿಕೊಳ್ರಿ. ಎಚ್ಚರದ ಅವಸ್ಥೆ ಬಂದಿಲ್ಲ, ಮನೋಬುದ್ಧಿ ಇದ್ದದ್ದನ್ನು ತೋರಿಸ್ರಿ. ಎಚ್ಚರದ ಅವಸ್ಥೆ ಬಂದಿಲ್ಲ ನಿಮಗ, ಮನಸ್ಸು ಬುದ್ಧಿ ಐತೆ ಅಂತ ಯಾಕೆ ತಿಳ್ಕೊಂತೀರಿ ಹೇಳ್ರಿ. ಹಾಗಾದ್ರೆ ಮನೋಬುದ್ಧಿಗಳು ಯಾವಾಗಿರ್ಬೇಕು? ಎಚ್ಚರ ಬರಬೇಕು, ಅವು ಇರಬೇಕು. ಎಚ್ಚರ ಹೋಯ್ತು, ಈ ಮನೋಬುದ್ಧಿಗಳನ್ನು ಉಪಯೋಗಿಸಿ. ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅವು ಇರಬೇಕಲ್ಲ, ಇದ್ದರಲ್ಲವೇ ಉಪಯೋಗಿಸಕ್ ಬರುದು, ಅವು ಇರುವುದಿಲ್ಲ. ಹಾಗಾದ್ರೆ ಏನಾಯ್ತು? ಅವ ಇಡೀ ಅವಸ್ಥೆಯನ್ನು ನೋಡುವ ಯೋಗ್ಯತೆ ಮನೋಬುದ್ಧಿಗಳಿಗಿದೆಯೇ? ಇನ್ನು ಎಚ್ಚರದಲ್ಲಿದ್ದುಕೊಂಡಿರುವ ಮನೋಬುದ್ಧಿಗಳಿಗೆ ಎಚ್ಚರವನ್ನು ನೋಡುವ ಯೋಗ್ಯತೆ ಇಲ್ಲದಿರುವಾಗ ಕನಸನ್ನು ನೋಡುತ್ತಿವೆಯೇ ಎಚ್ಚರದ ಮನೋಬುದ್ಧಿಗಳು? ನಿದ್ರೆಯನ್ನು ನೋಡುತ್ತಿವೆಯೇ? ಎಲ್ಲ. ಹಾಗಾದ್ರೆ 1 2 3 ಅಂತ ಎಣಿಸಿದರೆ ಹೊಂದುತ್ತಿದೆಯೇ? ಅದು ಕೇಳದೆ ಇರುವಾಗ ಹಾಗೇನೆ ಪಟ ಬಿಟ್ಟುಕೊಂಡು ಹೋಗುತ್ತ ಬುದ್ಧಿ. ನನಗ್ ಗೊತ್ತಿಲ್ಲದ ಯಾವುದೈತಿ ಅಂತ, ಏನಪ್ಪ ಬಹಳ ಗೊತ್ತಿರಬೇಕು ಅಂತ ಗೊತ್ತಿರದೆ ಇರುವವರು ಅದಕ್ಕೆ ಮಹತ್ವ ಕೊಟ್ಟಿರಬಹುದು. ಅನುಭವ ಐತಲ್ಲ, ಅದ ಬುದ್ಧಿ ಯಾಚರ್ಯ ಇಲ್ಲದೆ ಇರುವಾಗ ಇರಾಕ್ ಬರ್ತೇನೆ ನಿನಗ ಹೇಳು ಮೊದಲಿಗೆ ಅನುಕೂಲಿನ ಅನ್ನ ಅಂತ. ಯಾಕೆ? ಅನುಭವ ಗೊತ್ತು ಮಾಡಿಕೊಂಡಕ್ಕೆ ಇದು ಇರುವುದಿಲ್ಲ ಅಂತ. ಆದ್ದರಿಂದಲೇ 1 2 3 ಅಂತ ಎಣಿಸುವುದು ತಪ್ಪು.
ಹೀಗಿರುವಾಗ ಇವುಗಳಿಗೆ ಭೇದವನ್ನು ಹ್ಯಾಕ್ ತೋರಿಸ್ತೈತಿ? ಭೇದ ಹೇಳುವುದು ಬುದ್ಧಿ. ಬುದ್ಧಿಗೆ ಭೇದ ಇಲ್ಲದ, ದೇಶ ಇಲ್ಲದ, ಕಾಲಿಲ್ಲದ ವ್ಯವಹಾರ ಮಾಡಕ್ ಬರುವುದಿಲ್ಲ. ಇದೇನು ಆಶ್ಚರ್ಯದ ಮಾತಲ್ಲ. ದೇಶ ಕಾಲ ಬಿಟ್ಟು ಪದಾರ್ಥಗಳನ್ನು ಎಣಸ್ರಿ, 1 2 3 ಅಂತ ಎಣಸ್ರಿ. ಯಾರು ಬೇಡಂತಾರೆ? ಎಣಸೋದಕ್ಕ ದೇಶ ಕಾಲ ಬೇಡ್ತೈತಿ. ಯಾಕೆ? ಅದು ದೇಶ ಕಾಲದಲ್ಲಿ ಇದ್ದುಕೊಂಡು ವ್ಯವಹಾರ ಮಾಡುವ ಅಭ್ಯಾಸ ಐತದ. ಆದ್ದರಿಂದಲೇ ಅದು ಸಿದ್ಧವಾಗುವುದಿಲ್ಲ. ಆದರೂ ಲೋಕದಲ್ಲಿಯೋ 3 ಅವಸ್ಥೆಗಳಾಗ್ತವು ಅಂತ ಇಟ್ಟುಕೊಂಡೇ ಬಿಟ್ಟಿದ್ದಾರೆ. ಅವರು ಇಟ್ಟುಕೊಂಡಿರುವುದು ಅವರಿಗೆ ಸರಿ. ಈಗ ಪರಮಾರ್ಥವನ್ನು ಕಂಡುಕೊಳ್ಳುವುದಕ್ಕೆ ಹೊರಟಿರುವ ಪ್ರಸಂಗದಲ್ಲಿ ಅನುಭವದಲ್ಲಿ ಇದೆಯೇ ಹೀಗೆ ನೋಡಬೇಕಾಗಿದೆ. ಆದ್ದರಿಂದಲೇ ಅವಸ್ಥೆ ಅಂದರೆ ಏನು ಅಂತ ಮೊದಲಿಗೆ ತಿಳಿಸಿ, ಅವಸ್ಥೆಗಳ ವಿಚಾರವನ್ನು ಮಾಡಬೇಕಾದರೆ ಅನುಭವದಿಂದಲೇ ಮಾಡಬೇಕು. ಅನುಭವದಿಂದ ಅನ್ನುವಾಗ ಎಚ್ಚರದ ಅನುಭವವಲ್ಲ. ಈ ನಿದ್ರೆ ಅನುಭವದಿಂದ ನಿದ್ರೆಯನ್ನು, ಕನಸಿನ ಅನುಭವದಿಂದ ಕನಸನ್ನು, ಎಚ್ಚರದ ಅನುಭವದಿಂದ ಎಚ್ಚರವನ್ನು ಹೀಗೆ ನೋಡಿದರೆ ಪೂರ್ಣ ದೃಷ್ಟಿಯಾಗುತ್ತಿದೆ ಅಂತ ಹೇಳಿರು. ಹೀಗೆ ಗೊತ್ತಾಗದೇ ಇದ್ದರೆ ಅಪೂರ್ಣ ದೃಷ್ಟಿಯಾಗುತ್ತಿದೆ. ಯಾಕೆಂದ್ರೆ ಅವಾಗ ಗೊತ್ತಿಲ್ಲ, ಎಚ್ಚರದ ಬುದ್ಧಿ ಓಡಿ ಬರ್ತೈತಿ, ಅದನ್ನೇ ಹಿಡ್ಕೊಂಡು ನೋಡುವುದಕ್ಕೆ ಹೋಗ್ತಾ ಇದ್ದಾರೆ. ಅಲ್ರಿ ಹೀಗೆ ಅನಿಸ್ತೈತಲ್ಲ, ಅನಿಸ್ತೈತಿ, ಅನುಭವದಿಂದ ನೋಡಿದಾಗ ಇರ್ಬೇಕಲ್ಲ, ಅದು ಇರುವುದು. ಅದಕ್ಕಾಗಿ ಇಲ್ಲಿ ಭೇದ ತೋರಿಸಬೇಕಾದ್ರೆ ಅವು ಬೇರೆ ಬೇರೆಯಾಗಿರ್ಬೇಕು. ಇಲ್ಲದಿದ್ದರೂ ಸಹಿತ ಬುದ್ಧಿ ಭೇದ ಹಿಡ್ಕೊಂಡಿರ್ತದೆ. ನಾವು ಆಡುವ ಭಾಷೆಯೆಲ್ಲವೂ ಎಚ್ಚರದ ಅನುಭವವನ್ನು ತಿಳಿಸುವುದಕ್ಕಾಗಿ ಹುಟ್ಟಿದ್ದಾಗಿದೆ. ಆದ್ದರಿಂದ ಆ ಭಾಷೆಯನ್ನು ಎಚ್ಚರವನ್ನು ಮೀರಿದ ಅನುಭವಕ್ಕೂ ಉಪಯೋಗಿಸಿದ ಅಕ್ಷರಾರ್ಥವನ್ನೇ ಇಟ್ಟುಕೊಳ್ಳಬೇಕೆಂದು ಹಠ ಹಿಡಿಯುವುದು ವಿವೇಕವೆನಿಸಲಾರದು. ಎಚ್ಚರದ ಅವಸ್ಥೆಯ ಒಳಗೆ ಪ್ರತಿಯೊಬ್ಬರ ಭಾಷೆ ಇದ್ದುಕೊಂಡಿದೆ. ಎಚ್ಚರದ ಅವಸ್ಥೆ ಬಂದಿಲ್ಲ, ನಿಮ್ಮ ಭಾಷೆ ಮಾತಾಡ್ರಿ. ಕನ್ನಡದವರೋ, ಮರಾಠಿಯೋ, ಹಿಂದಿಯೋ, ಇಂಗ್ಲಿಷೋ, ತಮಿಳೋ, ತೆಲುಗೋ, ಯಾವ್ದು ಬೇಕಾದ ಮಾತಾಡ್ರಿ. ವಾಕ್ ಇರ್ಬೇಕೋ ಇಲ್ಲೋ ಮಾತಾಡುವುದಕ್ಕ? ಎಚ್ಚರ ಇಲ್ಲದೆ ಇರುವಾಗ ವಾಕ್ ತಾನೇ ಇರುತ್ತಿದೆಯೇ? ಎಲ್ಲ. ಹಾಗಾದರೆ ಭಾಷೆಗಳು ಎಲ್ಲಿವೆ? ಅವಸ್ಥೆಯ ಒಳಗೆ ಅಡಕವ. ಹಾಗಾದರೆ ಎಚ್ಚರದ ಅವಸ್ಥೆ ಅಂತ ಈಗ ಹೇಳುವಾಗ ಯಾವ ಭಾಷೆ ಅದು? ತಿಳಿಸುವುದಕ್ಕಾಗಿ, ಮುಮುಕ್ಷುಗಳಿಗೆ ತಿಳಿಸುವುದಕ್ಕಾಗಿ ಕಲ್ಪನೆ ಮಾಡಿಕೊಂಡಿರುವ ಭಾಷೆ. ಅದಕ್ಕನ ಸರಿಯಾಗಿ ಅನುಭವಕ್ಕೆ ಹೊಂದಿಸಿ ನೋಡಿದಾಗ ಯಾತ್ರ ಅಲ್ಲ, ಕನಸು ಕನಸಲ್ಲ, ನಿದ್ರೆ ಅಲ್ಲ. ಅವಾಗ ಗೊತ್ತಾಗುತ್ತೆ. ಈಗ ತಿಳಿಸುವುದಕ್ಕಾಗಿ ಎಚ್ಚರ, ಕನಸು, ನಿದ್ರೆ ಅಂತ ಒಂದು ಕಲ್ಪನೆ ಮಾಡಿ ಇಟ್ಟುಕೊಂಡಿದೆ. ಆದ್ದರಿಂದಲೇ ಈ ಭಾಷೆಯನ್ನು, ಈ ಅನುಭವವನ್ನು ನೋಡಿಕೊಳ್ಳದೆ ಇರುವಾಗ ಹಾಗೆ ಉಪಯೋಗಿಸಿಕೊಂಡು ಹೋಗ್ತಾ ಇದ್ದಾನೆ. ಅನುಭವವನ್ನು ತಿಳಿಸಬೇಕು. ಈ ಭಾಷೆ ತಿಳಿಸಲಿ, ನೋಡೋಣ. ಅವಸ್ಥೆಯನ್ನು ನೋಡುವ ಅನುಭವವಿದೆಯಲ್ಲ, ಶಾಸ್ತ್ರದಲ್ಲಿ ವೈಶ್ವಾನರ ಅಂತ ತಿಳಿಸುವುದಕ್ಕಾಗಿ ಹೇಳಿದೆಯಲ್ಲ, ಅದನ್ನು ಯಾವ ಭಾಷೆಯಿಂದ ಹೇಳ್ತೀರಿ? ಅಲ್ರಿ ಹೇಳಿತಲ್ರಿ ವೈಶ್ವಾನರ ಅಂತ. ಈಗ ಕೇಳುವುದಲ್ಲ, ವೈಶ್ವಾನರ ಅಂದ್ರೆ ಇಡೀ ವಿಶ್ವವನ್ನೇ ಬೆಳಗ್ಗೆ ತೋರಿಸುವ ವ್ಯಾಪಕ ರೂಪನಾದ ಆತ್ಮ ಅನ್ನುವ ಪ್ರಸಂಗದಲ್ಲಿ ಹಾಗೆ ಹೇಳಿದೆ. ಈ ಭಾಷೆಗೆ ಅದು ನಿಲುಕುತ್ತಿದೆಯೇ? ಆತ್ಮ ನಿಲುಕ್ತಾ ಇದ್ದಾನೆ, ಶ್ರುತಿಗೆ ನಿಲುಕಿಲ್ಲ. ನಿಮ್ಮ ವಾಕ್ಯ ಹೇಗೆ ನಿಲುಕ್ತೈತಿ? ಅಷ್ಟೇ ಅಲ್ಲ, ಈಗ ನಾವು ಏನ್ ಹೇಳ್ತೇವೋ ಎಲ್ಲ ತಪ್ಪು ಭಾಷೆಯಲ್ಲಿ ಇದ್ದುಕೊಂಡಿರು. ಯಾಚರ ಅಂತ ಹೇಳುವುದು ತಪ್ಪು ಭಾಷೆ, ಕನಸು ಅಂತ ಹೇಳುವುದು ತಪ್ಪು ಭಾಷೆ, ನಿದ್ರೆ ಅಂತ ಹೇಳುವುದು ತಪ್ಪು ಭಾಷೆ. ಶ್ರುತಿ ಸಹಿತ ನಿದ್ರೆ ಹೇಳುವಾಗ ಅದನ್ನು ಹೀಗೈತಿ ಅಂತ ಹೇಳಕ್ ಬಾರದೆ ಇರುವುದರಿಂದ ಯತ್ರ ನ ಕಂಚನ ಕಾಮಂ ಕಾಮಯತೆ ನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ
ಯಾವುದು ಎಚ್ಚರವಲ್ಲವೋ ಯಾವುದು ಕನಸಲ್ಲವೋ ಅದು ನಿದ್ರೆ. ಹಿಂಗೆ ಹೇಳ್ತದೆ. ಯಾಕೆ ಅಂದ್ರೆ ನಿಲುಕುವುದಿಲ್ಲ, ಶ್ರುತಿಗೂ ನಿಲುಕುವುದಿಲ್ಲ, ಅದು ಅನುಭವ ರೂಪವಾಗಿದ್ದುಕೊಂಡಿರುವುದರಿಂದ ಬರುವುದಿಲ್ಲ. ಆದರೆ ಈಗ ಹೇಳುವಾಗ ಅನುಭವವನ್ನೇ ಉಪಯೋಗಿಸಿ ನೋಡಿಕೊಳ್ಳುವುದಕ್ಕೆ ಬಂತೋ ಈಗ ಹೇಳುವ ವಿಷಯ ಹೌದು ಅಂತ ಗೊತ್ತಾಗ್ತೈತಿ. ಇಲ್ಲದಿದ್ರೆ ಇವ್ರೇನ್ ಬರೀತಾರ್ರಿ, ಇವ್ರೇನ್ ಹೇಳ್ತಾರ? ಅಲ್ಲ, ಜಗತ್ತಿನಲ್ಲಿ ಇದ್ದವರಿಗೆಲ್ಲ ಎಚ್ಚರ ಕನಸು ನಿದ್ರೆ 3 ಬಂದವು, ಎಚ್ಚರ ಕನಸು ನಿದ್ರೆ ಅಂತ ಹೇಳ್ತಾರ, ಅಲ್ಲ ಅಂತ ಹೇಳ್ತಾರಂತ್ರಿ ಇವ್ರೇ ಅಂತಾರು ಅಂತ ಹೀಗ ಅನಿಸ್ತಾ ಇದೆ. ಯಾಕೆ? ಬುದ್ಧಿ ಉಪಯೋಗಿಸ್ತಾರ. ಅವಸ್ಥೆಗಳನ್ನು ನೋಡದೇ ಇರುವ ಬುದ್ಧಿ ಉಪಯೋಗಿಸಿ ಹೇಳಕ್ ಹೋಗ್ತಾರಲ್ಲ. ಇವ್ರಿಗೆ ಎಚ್ಚರದಲ್ಲಿ ವ್ಯವಹಾರವನ್ನು ಮಾಡುವವರಿಗೆ ಬುದ್ಧಿಯೇ ಎಲ್ಲಕ್ಕೂ ಮಿಗಿಲಾಗಿರುವುದರಿಂದ ಆ ಬುದ್ಧಿಯನ್ನಿಟ್ಟುಕೊಂಡು ಇದನ್ನು ಹುಡುಕ್ಯಾಡಕ್ ಹೋಗ್ತಾರೆ. ಸಿಗಬೇಕಲ್ಲ ಅದಕ್ಕೆ. ಆದ್ರೆ ವಿಚಾರ ಮಾಡುವಾಗ ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಬೇಕು, ಸಮಾಧಾನದಿಂದ ನೋಡ್ಕೋಬೇಕು. ಗಡಿಬಿಡಿ ಮಾಡಿದರೆ ಈ ವಿಷಯ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ಲೋಕದಲ್ಲಿ ರೂಢಿಯಲ್ಲಿ ಬಂದಿಲ್ಲ, ಬಳಕೆಯಲ್ಲಿ ಬಂದ ವಿಷಯವಲ್ಲ ಇದು. ಅನುಭವದಿಂದಲೇ ನೋಡಿಕೊಳ್ಳಬೇಕು. ಅದಕ್ಕಾಗಿಯೇ ಇಲ್ಲಿ ಈ ವಿಷಯವನ್ನು ಹೇಳುವಾಗ ಬುದ್ಧಿ ಉಪಯೋಗಿಸಬಾರ್ದು, ಅನುಭವವನ್ನೇ ಉಪಯೋಗಿಸಬೇಕು ಅಂತ ಹೇಳು. ಅನುಭವ ಅನ್ನುವಾಗ ಇಂದ್ರಿಯಗಳ ಅನುಭವವಲ್ಲ, ಮನೋಬುದ್ಧಿಗಳ ಅನುಭವವಲ್ಲ ಅಂತ ಅನುಭವದ ಹೆಚ್ಚುಗಾರಿಕೆಯಲ್ಲಿ ಹೇಳಿಕೊಂಡು ಬಂದಿದೆ. ಹಾಗಾದರೆ ಅನುಭವ ಅಂದ್ರೆ ಯಾವುದು? ಇಂದ್ರಿಯಗಳನ್ನು, ಅಂತಃಕರಣವನ್ನು, ಇವುಗಳ ತಪ್ಪನ್ನು ಒಪ್ಪನ್ನು ಇರುವಂತೆ ತಿಳಿಸಿಕೊಡುವ ಅನುಭವ. ಅದನ್ನು 3ನೇ ಅನುಭವ ಅಂತ ಹೇಳ್ತಾರೆ. ಅಥವಾ ಅದನ್ನು ಶಾಸ್ತ್ರದಲ್ಲಿ ಒಳಗಣ್ಣು ಅಂತ ಹೇಳ್ತಾರೆ. ಹೀಗೆ ಅದಕ್ಕಾಗಿ ಈ ಅನುಭವದಿಂದ ನೋಡುವಾಗ ನಮಗೆ ಈ ಎಚ್ಚರದ ಭಾಷೆಯನ್ನು ಉಪಯೋಗಿಸ್ತಾ ಇದ್ದೇವಲ್ಲ, ಪದಾರ್ಥಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದೆ. ಆದರೆ ಅನುಭವದ ವಿಷಯದಲ್ಲಿ ಭಾಷೆ ಬೇಕಾಗಿಲ್ಲ. ಅವಸ್ಥೆಗಳ ಸಂಬಂಧವನ್ನು ಕುರಿತು ಹಿಂದಿನ ಆಕ್ಷೇಪಣೆಯಲ್ಲಿ ಸಂಬಂಧವಿಲ್ಲದ 2 ವಸ್ತುಗಳನ್ನು ನಾವು ಕಲ್ಪಿಸುವುದಕ್ಕೆ ಆಗುವುದಿಲ್ಲವೆಂದು ಹೇಳಿರುವುದು ಈ ಸೂಕ್ಷ್ಮವನ್ನು ಅರಿಯದೆಯೇ. 2 ಪದಾರ್ಥಗಳು ಅಂದ ಕೂಡಲೇ ದೇಶ ಸಂಬಂಧ, ಕಾಲ ಸಂಬಂಧ, ಜನ್ಯ ಜನಕ ಸಂಬಂಧ, ಕಾರ್ಯಕಾರಣ ಸಂಬಂಧ, ಅಂಶಿ ಸಂಬಂಧ, ಗುಣಿ ಸಂಬಂಧ, ಜಾತಿ ವ್ಯಕ್ತಿ ಸಂಬಂಧ, ಇದು ಯಾವುದಾದ್ರೂ ಇಟ್ಟುಕೊಳ್ಳಕ್ಕೆ ಓಡಾಡ್ತದೆ. ಆದರೆ ಇವ ಅದನ್ನು ಮೀರಿಕೊಂಡಿರುವುದರಿಂದ ಈ ಯಾವ ಸಂಬಂಧವೂ ಹತ್ತುವುದಿಲ್ಲ. ಅದಕ್ಕಾಗಿಯೇ ಇಲ್ಲಿ ಅವಸ್ಥೆಗಳಿಗೆ ಪರಸ್ಪರ ಸಂಬಂಧವಿಲ್ಲ ಅಂತ ತೋರಿಸಿಕೊಟ್ಟಿದೆ. ಈಗ ಪರಸ್ಪರ ವಿಲಕ್ಷಣವಾದರೂ ಪರಸ್ಪರ ಭಿನ್ನವಲ್ಲ ಅಂತ ತೋರಿಸ್ತಾ ಇದೆ. ಈಗ ಭೇದವನ್ನು ಹೇಳುವಾಗ ಎಂಥ ಕಡೆಯಲ್ಲಿ ಭೇದವನ್ನು ಹೇಳ್ತಾ ಇದ್ದಾರೆ ಅನ್ನೋದು ಲೋಕದಲ್ಲಿ ಗೊತ್ತಾಗಿದೆ. ಈಗ ಭೇದ ಹೇಳಬೇಕಾದ್ರೆ ಎತ್ತುಗಳಿರುತ್ತಿವೆಯಲ್ಲ, ಈ ಎತ್ತಿಗೆ ಭೇದ ಐತಿ ಅಂತ ಹೇಳಿದ್ರೆ ಬಂತೈತಿ. ಮನುಷ್ಯರಲ್ಲಿ ಈ ಮನುಷ್ಯನಿಗೆ ಆ ಮನುಷ್ಯನಿಗೆ ಭೇದ ಹೇಳಿದರೆ ಬಂತೈತಿ. ಮನುಷ್ಯನಿಗೂ ಆನಿಗೂ ಭೇದ ಹೇಳಿದರೆ ಬಂತೈತೆ. ಯಾಕೆ? ವಿಜಾತಿಯ ರೂಪದಲ್ಲಿ ಭೇದವನ್ನು ಮಾಡ್ತಾ ಇದ್ದಾರೆ ಎಂದಾದರೂ ಸ್ವಾಭಾವಿಕ ರೂಪವಾಗಿ ಅದೇ ಆ ಜಾತಿನ ಬೇರೆ, ಈ ಜಾತಿನ ಬೇರೆ. ಹೀಗಿರುವಾಗ ಅದರಲ್ಲಿ ಭೇದ ಹುಡುಕ್ತಾರ. ಸಮಾನ ಜಾತಿಯಲ್ಲಿ ಭೇದವನ್ನು ತೋರಿಸುವ ಪದ್ಧತಿ ಬಂದಿದೆ. ಈಗ 2 ಹುಡುಗರಿದ್ದಾರಲ್ಲ, ಈ ಹುಡುಗನ ಗುಣನ ಬೇರೆ, ಆ ಹುಡುಗನ ಗುಣನ ಬೇರೆ ಅಂತ. ಇಲ್ಲ, ಈ ಹುಡುಗನ ಗುಣನ ಬೇರೆ, ಈ ಕತ್ತಿ ಗುಣನ ಬೇರೆ ಅಂತ ಹೀಗೆ ಹೇಳ್ತಾರೆ. ಹಾಗೆ ಎಣಿಸ್ತಾರೆ ಎಂದಾದ್ರು ಎಲ್ಲ. ಆದ್ದರಿಂದ ಭೇದ ಹೇಳಬೇಕಾದ್ರೆ ಒಂದೇ ಜಾತಿ ಇರಬೇಕು. ಅದರಂತೆಯೇ ಇಲ್ಲಿ ಅವಸ್ಥೆಗಳನ್ನು ಹೇಳುವಾಗ ಹೊಂದಿಕೊಂಡು ಇರಬೇಕು. 1, 2. ಆದರೆ ಎಚ್ಚರದಿಂದ ಕನಸಿಗೆ ಭೇದ,
ಕನಸಿನಿಂದ ಎಚ್ಚರಕ್ಕೆ ಭೇದ ಅಂತ ಹೀಗೆ ಹೇಳುವುದಕ್ಕೆ ಹೋದರೆ ಎಂದಾದರೂ ಎರಡನ್ನು ಕೂಡಿಸಿ ನೋಡಿದ್ದೀರಾ? ಎಚ್ಚರವನ್ನು ಕನಸನ್ನು ಎರಡನ್ನು ಜೊತೆಯಲ್ಲಿ ಇರಿಸಿ ಇದೇ ಬೇರೆ ಅಂತ ಹೀಗೆ ನೋಡಿದ್ದೀರಾ? ನಿದ್ರೆಯನ್ನು ಕನಸನ್ನು ಜೊತೆಯಲ್ಲಿ ಇಟ್ಟು ನೋಡಿದ್ದೀರಾ? ನಿದ್ರೆಯನ್ನು ಎಚ್ಚರವನ್ನು ಜೊತೆಯಲ್ಲಿಟ್ಟು ನೋಡಿದ್ದೀರಾ? ಎಲ್ಲಿ ಹೀಗೆ ಬರದೇ ಇರುವಾಗ ಭೇದ ಹೇಗಾಗುತ್ತಿದೆ? ಆದ್ದರಿಂದಲೇ ಇದನ್ನು ಅನುಭವದಿಂದ ನೋಡಿ ನಿರ್ಣಯ ಮಾಡಬೇಕು. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ ಭಾವ ಮುಂತಾದ ರೀತಿಯಿಂದ ತೋರಿಕೊಳ್ಳುವುದು ನಮ್ಮ ಎಚ್ಚರದ ಬುದ್ಧಿಗೆ. ಈ ಎಚ್ಚರದ ಬುದ್ಧಿಗೆ ಸಂಬಂಧ ಜ್ಞಾನವಿಲ್ಲದೆ ಯಾವುದನ್ನು ಅರಿಯುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಬರೀ ಎಚ್ಚರದ ದೃಷ್ಟಿಯನ್ನೇ ಲೆಕ್ಕ ಹಿಡಿದವರಿಗೆ ಸಂಬಂಧ ಜ್ಞಾನವಿಲ್ಲದೆ ಅನುಭವ ಆಗುವುದಿಲ್ಲವೆಂಬ ಭ್ರಾಂತಿ ಉಂಟಾಗುವುದು ಸಹಜವಾಗಿರುತ್ತದೆ. ಎಚ್ಚರದ ಬುದ್ಧಿಯಿಂದ ನೋಡುವಾಗ ಅದಕ್ಕೆ ಭೇದವು ಇರಬೇಕಾಗಿದೆಯಲ್ಲ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ ಇಂಥ ಹೀಗೆ ಭೇದ ಮಾಡಿಕೊಳ್ಳುತ್ತೆ. ಆ ಭೇದವನ್ನು ಬಿಟ್ಟು ಅದಕ್ಕೆ ವ್ಯವಹಾರ ಮಾಡುವುದಕ್ಕೆ ಬರುವುದಿಲ್ಲ. ದೇಶವಿರಬೇಕು, ಕಾಲವಿರಬೇಕು, ಭೇದವಿರಬೇಕು, ಪರಿಚ್ಛಿನ್ನವಿರಬೇಕು, ಇಂಥ ನಿಯಮವನ್ನು ಇಟ್ಟುಕೊಂಡಿದೆ. ಆದರೆ ಈ ಅವಸ್ಥೆಗಳನ್ನು ನೋಡುವಾಗ ಯಾರು ಈ ಎಚ್ಚರದ ಬುದ್ಧಿಯನ್ನು ಉಪಯೋಗಿಸುತ್ತಾರೆಯೋ ಅವರಿಗೆ ಈ ವಿಷಯ ತಿಳಿಯುವುದಿಲ್ಲ. ಅವರಿಗೆ ಈ ತಪ್ಪು ತಿಳುವಳಿಕೆಯು ಹಾಗೆ ಇದ್ದುಕೊಂಡೇ ಇರುತ್ತಿದೆ. ಆದರೆ ಅವಸ್ಥೆಯನ್ನೇ ವಿಷಯವಾಗಿ ಮಾಡಿಕೊಂಡು ನೋಡುವ ಅನುಭವ ಹೊಂದಿದೆ. ಇದಕ್ಕೆ ನಿರ್ವಿಕಲ್ಪಕವಾದ ಅನುಭವ ಎಂದು ಹೆಸರು. ಎಚ್ಚರ, ಕನಸು, ನಿದ್ರೆ ಇವುಗಳನ್ನು ನಾವು ನೋಡಬೇಕಾದರೆ ಇಂದ್ರಿಯಗಳಿಂದಲೇ ಆಗಲಿ, ಮನಸ್ಸಿನಿಂದಲೇ ಆಗಲಿ, ಬುದ್ಧಿಯಿಂದಲೇ ಆಗಲಿ ಬರುವುದಿಲ್ಲ, ನಿಲುಕುವುದಿಲ್ಲ. ಹಾಗಾದರೆ ಯಾವುದರಿಂದ ನೋಡುವುದು? ವೈಶ್ವಾನರನಾಗಿ ನೋಡಬೇಕು, ತೈಜಸನಾಗಿ ನೋಡಬೇಕು, ಪ್ರಾಜ್ಞನಾಗಿ ನೋಡಬೇಕು, ಅಥವಾ ಅದನ್ನೇ ನಿರ್ವಿಕಲ್ಪವಾದ ಅನುಭವದಿಂದ ನೋಡಬೇಕು. ಇಂದ್ರಿಯ ಕರಣಾದಿಗಳು ಅವಸ್ಥೆಯ ಒಳಗಿದ್ದುಕೊಂಡಿವೆ. ಅವಸ್ಥೆಯನ್ನು ನೋಡುವಾಗ ಇಂದ್ರಿಯ ಕರಣಾದಿಗಳನ್ನು ಅವಸ್ಥೆಯಲ್ಲಿ ಹಾಕಿ ಇಡೀ ಅವಸ್ಥೆಯನ್ನು ನೋಡುವಾಗ ಅವಾಗ ಶರೀರೇಂದ್ರಿಯಾದಿಗಳನ್ನು ಉಪಯೋಗಿಸುವುದಕ್ಕೆ ಬರುವುದಿಲ್ಲ. ಆಗ ಅನುಭವವನ್ನೇ ಉಪಯೋಗಿಸಬೇಕು. ಇದನ್ನು ತೋರಿಸಿಕೊಡುವುದಕ್ಕಾಗಿಯೇ ಶಾಸ್ತ್ರದಲ್ಲಿ ಎಚ್ಚರವೆಂಬ ಉಪಾಧಿ ಅಂತ ಇಟ್ಟುಕೊಂಡಿದೆ. ಉಪಾಧಿಯು ಈ ನಿರ್ವಿಕಲ್ಪ ಅನುಭವವನ್ನು ನೆನಪು ಕೊಡುವುದಕ್ಕೆ ಸಹಾಯವಾಗುತ್ತಿದೆ ಅಂತ ಈ ಅವಸ್ಥೆಗಳೆಂಬ ಉಪಾಧಿಯನ್ನು ಉಪಯೋಗಿಸಿಕೊಂಡಿದೆ. ಶಾಸ್ತ್ರದಲ್ಲಿ ವೈಶ್ವಾನರ, ತೈಸ, ಪ್ರಾಜ್ಞ ಅಂತ ಹೇಳುತ್ತಿದೆಯಲ್ಲ, ಹಾಗಂದ್ರು ಒಂದೇ. ನಿರ್ವಿಕಲ್ಪ ಅನುಭವ ಎಂದರು ಒಂದೇ. ಅದು ಪ್ರಚಾರದಲ್ಲಿ ಏನು ಬಂದಿದೆ ಅಂದರೆ ವಿಶ್ವ ಜೀವ, ತೈಜಸ ಜೀವ, ಪ್ರಾಜ್ಞೆ ಜೀವ ಅಂತ, ಜೀವನಿಗೆ ವಿಶ್ವ ತೈಜ ಪ್ರಾಜ್ಞೆ ಅಂತ ಹೀಗೆ ಬಂದು ಬಿಟ್ಟಿದೆ. ಆದರೆ ಶ್ರುತಿಯಲ್ಲಿ ಆ ಜೀವನ ಸುದ್ದಿಯನ್ನು ತಪ್ಪಿಸಿ ವ್ಯಾಪಕ ರೂಪನಾದ ಆತ್ಮನನ್ನು ತಿಳಿಸುವುದಕ್ಕೆ ಬಂದಿದೆ. ಅಲ್ಲಿ ಶ್ರುತಿಯನ್ನು ಸರಿಯಾಗಿ ನೋಡುವವರಿಗೆ ಗೊತ್ತಾಗುತ್ತಿದೆ. ಯಾಕೆಂದ್ರೆ ಎಚ್ಚರವನ್ನು ಹೇಳುವಾಗ ಜಾಗರಿತ ಸ್ಥಾನ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ ಅಂತ ಹೀಗೆ ಹೇಳುದು. ಕನಸಿಗೂ ಸಹಿತ ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ ಅಲ್ಲಿಯೂ ಹೇಳಿತು. 7 ಅಂಗಗಳನ್ನು ಹೇಳಿದೆಯಲ್ಲ, ದ್ಯುಲೋಕದಿಂದ ಹಿಡಿದು ಪೃಥ್ವಿಯ ಪರ್ಯಂತ ಇರುವ 7 ಅಂಗಗಳ ಅವಸ್ಥೆಯಲ್ಲಿ ಅಡಕವಾಗಿದೆ ಅಂತ ತೋರ್ಸಕ್ ಬಂದೈತಿ. ಎಚ್ಚರದಲ್ಲಿ ತೋರಿಕೊಳ್ಳುವ 7 ಅಂಗಗಳು ಎಚ್ಚರದಲ್ಲಿ ಅಂತರ್ಭಾವ. ಇನ್ನೊಂದು ಅವಸ್ಥೆ ತೋರುತ್ತಿದ್ರೆ ಜನರು ಕನಸು ಅಂತ ಹೇಳುತ್ತಾರಲ್ಲ, ಅದು ಎಚ್ಚರವೆಂದೇ ಅನುಭವ ಕೊಡುತ್ತಿದೆ ತಾನು ಇರುವಾಗ. ಅಲ್ಲಿಯೂ ಸಪ್ತಾಂಗ ಅನ್ನೋ ಮಾತನ್ನೇ ಶ್ರುತಿ ಉಪಯೋಗಿಸಿದೆ. ಮಾಂಡುಕ್ಯ ಉಪನಿಷತ್ತು ತೆಗೆದು ನೋಡಿ, 3ನೇ ಮಂತ್ರ 4ನೇ ಮಂತ್ರ ನೋಡಿದರೆ ಗೊತ್ತಾಗ್ತದೆ. ಇದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೆಯುವಾಗ
ಸಪ್ತಾಂಗ ಅನ್ನುವ ಮಾತು ಪ್ರತ್ಯೇಗಾತ್ಮನಿಗೆ ಹೊಂದುತ್ತಿದೆಯೇ ಅಂತ ಪ್ರಶ್ನೆ ಮಾಡಿದಾಗ ಅದನ್ನು ತಿಳಿಸುವುದಕ್ಕಾಗಿಯೇ ಈ ಶ್ರುತಿ ಬಂದಿದೆ. ಒಂದು ಪಕ್ಷದಲ್ಲಿ ಹಾಗಿಲ್ಲದೆ ಇದ್ದರೆ ಸಾಂಖ್ಯಾದಿ ಶಾಸ್ತ್ರಗಳಿಗೂ ಅದ್ವಿತೀಯ ಶಾಸ್ತ್ರಕ್ಕೂ ಯಾವ ಹೆಚ್ಚು ಕಡಿಮೆಯೂ ಇಲ್ಲದೆ ಹೋದೀತು ಅಂತ ಭಾಷ್ಯದಲ್ಲಿ ಬರೆದಿದ್ದಾರೆ. ಯಾಕೆಂದ್ರೆ 7 ಅಂಗಗಳು ಅಂತ ಹೇಳಿದೆಲ್ಲ ಜೀವನಿಗೆ ಹೇಗೆ ಹೊಂತವು ಅಂತ ಕೇಳಿರುವುದವು. ದ್ಯುಲೋಕವೇ ತಲೆಯಾಗಿಯೂ, ಸೂರ್ಯಚಂದ್ರರು ಕಣ್ಣಾಗಿಯೂ, ಅಗ್ನಿಯೇ ಮುಖವಾಗಿಯೂ, ವಾಯುವೇ ಪ್ರಾಣವಾಗಿಯೂ, ಆಕಾಶವೇ ಸ್ವಂಟವಾಗಿಯೂ, ನೀರೇ ಮೂತ್ರ ಸ್ಥಾನವಾಗಿಯೂ, ಪೃಥ್ವಿಯೇ ಪಾದವಾಗಿಯೂ ಅಂತ 7 ಅಂಗ ಹೇಳೈತಿ. ಈ 7 ಅಂಗಗಳು ಎಚ್ಚರದ ಅವಸ್ಥೆಯಲ್ಲಿ ಇದ್ದುಕೊಂಡಿವೆ ಅಂತ ತೋರಿಸೈತಿ. ಈ 7 ಅಂಗಗಳು ಈ ಜೀವನಿಗೆ ಹೇಗೆ ಹೊಂತವು ಅಂತ ಶಿಷ್ಯರು ಕೇಳಿದಾಗ ಇದನ್ನು ತಿಳಿಸುವುದು ಅದ್ವಿತೀಯ ಅದ್ವಿತೀಯ ತತ್ವವನ್ನು ತಿಳಿಸುವುದಕ್ಕಾಗಿ. ಹಾಗಿಲ್ಲದೆ ಇದ್ದರೆ ಸಾಂಖ್ಯಾದಿ ಶಾಸ್ತ್ರದವರಿದ್ದಾರಲ್ಲ, ಅದಕ್ಕೂ ನಮಗೂ ಯಾವ ಭೇದವಿಲ್ಲದೆ ಬೋಧಿತು ಅಂತ ಬರೆದಿದ್ದಾರೆ ಆಚಾರ್ಯ. ಶರೀರದ ಅಳತೆಯ ಆತ್ಮನನ್ನು ಹೇಳುವುದಕ್ಕೆ ಹೊರಟಿರುವವರು ಅವರು. ವ್ಯಾಪಕ ರೂಪವಾದ ಆತ್ಮನನ್ನು ತಿಳಿಸುವುದಕ್ಕೆ ಹೊರಟಿರುವುದು ಶ್ರುತಿ. ಆದ್ದರಿಂದಲೇ ಅದನ್ನು ಹೀಗೆ ಇಟ್ಟುಕೊಂಡಿದೆ. ಆ ವೈಶ್ವಾನರ ಅನ್ನುವಾಗ ಜೀವ ಅಂತ ಯಾರಾದರೂ ಅರ್ಥ ಮಾಡಬಹುದು ಅನ್ನುವುದಕ್ಕಾಗಿ ಶಂಕರ ಭಗವತ್ಮರ ರೂಪವಾಗಿರುವವನು ವೈಶ್ವಾನರ ಹೀಗೆ ಹೇಳಿರುವುದರಿಂದ ಜೀವ ಅನ್ನುವ ಅರ್ಥವು ಹೊಂದುತ್ತಿದೆಯೇ. ಆದ್ದರಿಂದ ಅದು ಗೊತ್ತಾಗದೆ ಇರುವಾಗ ವಿಶ್ವ ಜೀವ, ತೈಸ ಜೀವ, ಪ್ರಾಜ್ಞ ಜೀವ ಅಂತ ಹೀಗೆ ಹೇಳಿಕೊಂಡಿದ್ದಾರೆ. ಆ ವಿಷಯವೇ ಬೇರೆ ಆಗುತ್ತದೆ, ಇಲ್ಲಿ ಹೇಳಿರುವ ವಿಷಯವೇ ಬೇರೆ. ಆದ್ದರಿಂದಲೇ ಇಲ್ಲಿ ಅವಸ್ಥೆಯನ್ನು ನೋಡುವಾಗ ವೈಶ್ವಾನರ ಅನ್ನೋದು ಶರೀರೇಂದ್ರಿಯಾದಿಗಳು ಇಲ್ಲದೆ ಕೆಳಗೆ ತೋರಿಸುವ ಆತ್ಮ, ಅದನ್ನೇ ನಿರ್ವಿಕಲ್ಪ ರೂಪನಾದ ಆತ್ಮ ಅಥವಾ ನಿರ್ವಿಕಲ್ಪವಾದ ಅನುಭವ ಅಂತ ಹೇಳಿದೆ. ಹೀಗೆ ನೋಡುವುದಕ್ಕೆ ಬರಬೇಕು, ಅವಸ್ಥೆಯನ್ನು ನೋಡಬೇಕು ಅನ್ನೋದು. ಹಾಗಾದರೆ ಶರೀರೇಂದ್ರಿಯಾದಿಗಳು ಅಂಟಿಕೊಂಡಿಲ್ಲ, ಜೀವತ್ವವು ನಮ್ಮ ಸ್ವಭಾವವಲ್ಲ ಅಂತ ಶ್ರುತಿ ತಿಳ್ಸಕ್ ಬಂದೈತಲ್ಲ, ಸಾರ್ಥಕವಾಗುತ್ತೆ. ಹಾಗಿಲ್ಲದೆ ಈ ಶರೀರೇಂದ್ರಿಯಾದಿಗಳನ್ನು ಇಟ್ಟುಕೊಂಡು ಜೀವನಾಗಿ ನೋಡುವುದಕ್ಕೆ ಹೋದರೆ ಮತ್ತು ಮೊದಲಿನಂತೆಯೇ ಇದ್ದುಕೊಂಡಿರುತ್ತಿದೆಯೇ ಹೊರತು ತತ್ವ ಎಲ್ಲಿ ತಿಳ್ಕೊಳ್ಳುವುದಕ್ಕೆ ಅನುಕೂಲವಾಗುತ್ತಿದೆ ಆಗುವುದಿಲ್ಲ. ಆದ್ದರಿಂದಲೇ ಶ್ರುತಿಯು ಅವಸ್ಥೆಯನ್ನು ಹೇಳುವಾಗ ವಿಶಾಲವಾಗಿ ಹೇಳಿ, ಅದನ್ನೇ ಹಿಂದೆ ಹೆಗ್ಗುರುತುಗಳನ್ನು ಹೇಳುವಾಗ ಅವಸ್ಥೆಯ ವಿಶಾಲತನ ಅಂತ ತೋರಿಸಿ. ಈಗ ಅವಸ್ಥೆಯನ್ನು ನೋಡಬೇಕು ಅನ್ನುವವರು ನಿರ್ವಿಕಲ್ಪವಾದ ಅನುಭವದಿಂದ ನೋಡಬೇಕು. ಹಾಗೆ ನೋಡಬೇಕು ಅನ್ನೋರು ಇಂದ್ರಿಯಕರಣಾದಿಗಳ ವ್ಯವಹಾರವನ್ನು ಬಿಡಿಸಿಕೊಳ್ಳಬೇಕು. ಈ ಅಭಿಪ್ರಾಯದಿಂದಲೇ ಶಾಸ್ತ್ರದಲ್ಲಿ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಈ 4 ಸಾಧನಗಳಿಂದ ಯಾವನು ಕೂಡಿಕೊಂಡಿದ್ದಾನೆಯೋ ಅವನು ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಅಧಿಕಾರಿ ಅಂತ ಬರೆದಿರ್ತಾನೆ. ಶಮ ದಮ ಅಂತ ಬಂದವಲ್ಲ, ಅವು ಹುಡುಗಾಟಿಕೆ ರೂಪದಲ್ಲಿ ಬಂದಿಲ್ಲ. ಈ ಆತ್ಮನನ್ನು ತಿಳಿದುಕೊಳ್ಳುವ ಪ್ರಸಂಗದಲ್ಲಿ ಉಪಯೋಗವಾಗುತ್ತಿದೆ ಅಂತ ಹೇಳಿದೆ. ಮನಸ್ಸನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನೋಡುವುದು ಶಮ, ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನೋಡುವುದು ದಮ. ಹಾಗೆ ಇಂದ್ರಿಯಗಳನ್ನು, ಅಂತಃಕರಣವನ್ನು ನಿಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡು ನೋಡುವಾಗ ನಿರ್ವಿಕಲ್ಪ ರೂಪದಿಂದ ನೋಡುವುದಕ್ಕೆ ಬರುತ್ತಿದೆ. ಮತ್ತು ಯಾರಿಗೆ ಇಂದ್ರಿಯಗಳು ಈ ಮನಸ್ಸು ಹಿಂದಕ್ಕೆ ಸರಿಯುವುದಿಲ್ಲವೋ ಅವರಿಗೆ ಇದ ಅವಸ್ಥೆ ಒಳಗಿರುವ ದೃಶ್ಯ ರೂಪ ಅವಸ್ಥೆ ತೋರುವುದು. ಯಾಕಂದ್ರೆ ಅವಸ್ಥೆ ನೋಡ್ಬೇಕಾದ್ರೆ ನಿರ್ವಿಕಲ್ಪ ಅನುಭವದಿಂದ ನೋಡ್ಬೇಕು.
ಇಂದ್ರಿಯ ಕರ್ಣಾದಿಗಳ ವ್ಯವಹಾರವನ್ನು ಬಿಡಿಸಿದವನಿಗೆ ನಿರ್ವಿಕಲ್ಪ ರೂಪದಿಂದ ನೋಡುವುದಕ್ಕೆ ಬರ್ತದೆ. ಅವನಿಗೆ ವ್ಯಾಪಕ ರೂಪನಾದ ಆತ್ಮನಾಗಿ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಇಲ್ಲಿ ಆ ವಿಷಯವನ್ನು ಮುಮುಕ್ಷುಗಳು ಸರಿಯಾಗಿ ತಿಳಿಯಲಿ ಅಂತ ಹೇಳಿದರು. ಈ ಅನುಭವದಿಂದ ನೋಡುವುದಕ್ಕೆ ಯಾರಿಗೆ ಬಂದಿದೆಯೋ ಅವರಿಗೆ ಅವಸ್ಥೆಗಳು ಪರಸ್ಪರ ವಿಲಕ್ಷಣವಾದರೂ ಪರಸ್ಪರ ಭಿನ್ನವಲ್ಲ ಅಂತ ಗೊತ್ತಾಗುತ್ತದೆ. ಅವಸ್ಥೆಗಳಿಗೆ ಯಾವ ಸಂಬಂಧವೂ ಇಲ್ಲ ಅಂತ ತಿಳಿಯುತ್ತದೆ. ಅವಸ್ಥೆ ಎಂಬುದು ಈ ಎಚ್ಚರದೊಳಗಿನ ಬುದ್ಧಿಯ ಅನುಭವವಾಗಲಿ, ಅನುಭವದಿಂದ ಆಗುವ ದ್ರವ್ಯ ಗುಣ ಕರ್ಮ ಸಂಬಂಧ ಮುಂತಾದ ಯಾವುದೂ ಇರುವುದೇ ಇಲ್ಲ. ಈ ನಿರ್ವಿಕಲ್ಪ ರೂಪವಾದ ಅನುಭವದಿಂದ ಈ ಅವಸ್ಥೆಯನ್ನು ತಿಳಿದುಕೊಳ್ಳುವುದಕ್ಕೆ ಹೋಗ್ತಾ ಇದ್ದೇವಲ್ಲ, ಆವಾಗ ಏನಾಗುತ್ತಿದೆ? ಇಡೀ ಎಚ್ಚರದ ಅವಸ್ಥೆಯೇ ವಿಷಯವಾಗುತ್ತದೆ. ಆಗ ಎಚ್ಚರದಲ್ಲಿರುವ ಬುದ್ಧಿಯು ತನ್ನ ಬುದ್ಧಿತನದಿಂದ ಇರುವುದಿಲ್ಲ. ಅವಾಗ ತನ್ನ ಬುದ್ಧಿತನ ಬಿಟ್ಟಿರ್ತೈತಿ. ಇಂದ್ರಿಯಗಳ ವ್ಯವಹಾರವಾಗಲಿ ಮನೋಬುದ್ಧಿಗಳ ವ್ಯವಹಾರವಾಗಲಿ ಇರುವುದಿಲ್ಲ. ಅದಕ್ಕನ ಶಮ ದಮ ಸಾಧಿಸಬೇಕು ಅಂತ ಹೇಳೈತಲ್ಲ ಶಾಸ್ತ್ರದಲ್ಲಿ. ಈ ಉದ್ದೇಶದಿಂದ ಇದು ಗೊತ್ತಾಗದೆ ಇರುವಾಗ ಶಮ ಅಂತರಿಂದ್ರಿಯ ನಿಗ್ರಹ, ದಮ ಬಹಿರೇಂದ್ರಿಯ ನಿಗ್ರಹ, ಉಪರತಿ ಇದೇ ಜೀವನಕ್ಕೆ ಬೇಕಾಗಿರುವ ಅಪೇಕ್ಷೆ, ಮುಂದುವೋದ್ರಿ ಸಮಾಧಾನ, ಮನಸ್ಸು ಸಮಾಧಾನದಲ್ಲಿರಬೇಕು, ಶ್ರದ್ಧೆ, ಶಾಸ್ತ್ರ ಆಚಾರ್ಯರ ವಿಷಯದಲ್ಲಿ ಶ್ರದ್ಧೆ ಇರಬೇಕು, ಮುಂದೋದ್ರಿ. ಹೀಗೆ ಮುಂದೋಗುವುದೈತೆ ಹೊರತು ಸಾಧಿಸಿದ್ದೀರಾ ಅಂತ ಕೇಳ್ತಾರೆ. ಅದು ಏನಿಲ್ಲ. ಅವುಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಇದ್ರೆ ಇಡೀ ಅವಸ್ಥೆಯನ್ನು ನಿರ್ವಿಕಲ್ಪ ಅನುಭವದಿಂದ ನೋಡಕ್ ಬರುವುದಿಲ್ಲ. ಅವ್ರು ನೋಡೋದಕ್ಕೆ ಹೋಗ್ತಾರ, ಎಚ್ಚರದ ಒಳಗೆ ನಿಂತುಕೊಂಡು ನೋಡ್ತಾರ, ದೃಶ್ಯ ರೂಪವಾಗಿರುವ ಪ್ರಪಂಚ ತೋರ್ತಾರೆ. ಇಡೀ ಅವಸ್ಥೆ ಒಳಗಿರುವುದನ್ನು ಇಂದ್ರಿಯ ಕರ್ಣಾದಿಗಳ ವ್ಯವಹಾರ ನಡೆದಾಗ ಇದು ನಡೀತದೆ. ಈ ವಿಷಯ ಇರ್ತದೆ. ಅವಸ್ಥೆಯ ಗೋಚರವಾಗುವುದು. ಹಾಗಾದರೆ ಇಡೀ ಅವಸ್ಥೆಯನ್ನು ನೋಡಬೇಕು ಅಂತ ಹೊರಡುವ ಸರಿಯಾದ ಜಿಜ್ಞಾಸು ಇದ್ದಾನಲ್ಲ, ಅವನ ಇಂದ್ರಿಯ ಕರ್ಣಾದಿ ಅವನು ಶಮ ದಮ ಮೊದಲಾದವುಗಳನ್ನು ಸಾಧಿಸಿರ್ತಾನ. ಇದನ್ನು ನೋಡುವ ಪ್ರಸಂಗದಲ್ಲಿ ಅವುಗಳ ವ್ಯವಹಾರವನ್ನು ಬಿಡಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ನಿರ್ವಿಕಲ್ಪ ರೂಪದಿಂದ ನೋಡುವಾಗ ಅವರ ಬುದ್ಧಿಯಾಗಲಿ ಮನಸ್ಸಾಗಲಿ ಇಂದ್ರಿಯಗಳಾಗಲಿ ಪ್ರಪಂಚವಾಗಲಿ ಯಾವುದು ಇರುವುದಿಲ್ಲ. ಆದ್ದರಿಂದಲೇ ಆಗ ಎಚ್ಚರದ ಬುದ್ಧಿಯು ಬುದ್ಧಿಯ ರೂಪದಿಂದ ಇರುವುದಿಲ್ಲ. ಬುದ್ಧಿ ಇದ್ದರೆ ಪ್ರಪಂಚ ತೋರ್ತೈತಿ, ಬುದ್ಧಿ ಇಲ್ಲದಿದ್ದರೆ ಪ್ರಪಂಚ ತೋರುವುದಿಲ್ಲ. ಆದ್ದರಿಂದ ಈಗ ನಿರ್ವಿಕಲ್ಪ ರೂಪದಿಂದ ನೋಡುವಾಗ ಬುದ್ಧಿಯಾಗಲಿ ಪ್ರಪಂಚವಾಗಲಿ ಯಾವುದು ಇರುವುದಿಲ್ಲ ಅಂತ ತೋರಿಸಿ, ಎಚ್ಚರದೊಳಗಿನ ಬುದ್ಧಿಯ ಅನುಭವ ಆಗಲಿ ಅನುಭವದಿಂದ ಆಗುವ ದ್ರವ್ಯ ಗುಣಕರ್ಮ ಸಂಬಂಧ ಮುಂತಾದ ವ್ಯವಹಾರವಾಗಲಿ ಯಾವುದೂ ಇರುವುದೇ ಇಲ್ಲ. ಈ ಅನುಭವದ ಆಧಾರದಿಂದ ನೋಡಿದರೆ ಎಚ್ಚರವು ಒಂದು ಕೂಡ ಅಲ್ಲ. ಏಕೆಂದರೆ ಅದರಲ್ಲಿ ಸಂಖ್ಯೆಯ ಸೋಂಕು ಇಲ್ಲವೇ ಇಲ್ಲ. ಎಚ್ಚರ ಕನಸು ನಿದ್ರೆ ಮೂರು ಅಂತ ಎಣಸುವುದ ಕೂಡಾಡ್ತಾ ಇದ್ದಾರಲ್ಲ, ಅವಾಗ ಒಂದು ಎರಡು ಇರುವುದಿಲ್ಲ. ಒಂದು ಎರಡು ಎಣಿಸುವುದು ಯಾವುದು? ಬುದ್ಧಿ ದೇಶದಲ್ಲಿ ಕಾಲದಲ್ಲಿ ಇದ್ದುಕೊಂಡು ಎಣಿಸ್ತೈತಿ. ಆವಾಗ ದೇಶನೂ ಇಲ್ಲ, ಕಾಲನೂ ಇಲ್ಲ, ಬುದ್ಧಿನೂ ಇಲ್ಲ. ಹೀಗಿರುವಾಗ ಏನು ಎಣಿಸ್ತೈತಿ? ಒಂದು ಎರಡು ಮೂರು. ಹೀಗೆ ನೋಡುವಾಗ ಏನಾಗುತ್ತಿದೆ ಅಂದ್ರೆ, ಎಚ್ಚರ ಅಂತ ಹೇಳ್ತೈತಲ್ಲ, ಎಚ್ಚರ ಅಂತ ಹೇಳುವುದು ಬುದ್ಧಿ ಕಲ್ಪನೆ ಮಾಡಿಕೊಂಡು ಹೇಳ್ತೈತಿ. ಅನುಭವದಿಂದ ನೋಡುವಾಗ ಅದು ಎಚ್ಚರ ಅಂತ ಸಹಿತ ಹೇಳುವುದಕ್ಕೆ ಅವಕಾಶವಿಲ್ಲ. ಎಚ್ಚರ ಅಂತ ಹೇಳುವುದು ಕಲ್ಪನಾ ರೂಪ. ಅನುಭವದಲ್ಲಿ ಕಲ್ಪನೆ ಇಲ್ಲ. ಕಲ್ಪನೆ ಇದ್ರೆ ಇಂದ್ರಿಯ ಕರ್ಣಾದಿಗಳು ಇರಬೇಕು. ಇಂದ್ರಿಯ ಕರ್ಣಾದಿಗಳಿದ್ರೆ ಕಲ್ಪನೆ ಬರ್ತದೆ.
ಇಂದ್ರಿಯ ಕರಣಾದಿಗಳಿಲ್ಲದಿದ್ದರೆ ಕಲ್ಪನೆ ಬರುವುದಿಲ್ಲ. ಆದ್ದರಿಂದ ಅನುಭವದಿಂದ ಈಗ ನೋಡುವಾಗ ಇದೂ ಯಾಚ್ಚರ ಹೀಗೆ ನೋಡಕ್ ಬರುವುದಿಲ್ಲ, ಇದೂ ಕನಸು ಹೀಗೆ ನೋಡುವುದಿಲ್ಲ, ಇದೂ ನಿದ್ರೆ ಹೀಗೆ ನೋಡುವುದಿಲ್ಲ. ಅದು ಯಾವ ಕಲ್ಪನೆಯೂ ಇಲ್ಲದೆ ತೋರಿಸ್ತಾ ಇದೆ. ಮೊನ್ನೆ ಹೇಳಿಕೊಂಡು ಬಂದಿದೆ, ಸೂರ್ಯ ಇದು ಬೆಂಗಳೂರು ಅಂತ ಬೆಳಗ್ತಾನ, ಇದು ತುಮಕೂರು ಅಂತ ಬೆಳಗ್ತಾನ ಸೂರ್ಯ, ಇದು ಇಂಥವರ ಮನಿ, ಈ ಹುಡುಗ ಇಂಥವರ ಮನೆಯವನು ಅಂತ ಬೆಳಗ್ತಾನ. ಎಲ್ಲ ಅವನ ಬೆಳಕಿನಲ್ಲಿ ಊರು ಕಾಣಿಸ್ತೈತಿ, ಮನೆ ಕಾಣಿಸ್ತೈತಿ, ಜನರು ಕಾಣಿಸ್ತಾರೆ. ನೀವು ಬೆಂಗಳೂರು ತುಮಕೂರು ಅಂತ ಹೆಸರಿಟ್ಟುಕೊಂಡಿರಿ, ಇಂಥ ಮನೆಯವರು ಇಂಥ ಮನೆ ಹುಡುಗ ಅಂತ ನೀವು ಹೇಳ್ಕೊಂತೀರಿ. ಅದರಂತೆಯೇ ಈ ನಿರ್ವಿಕಲ್ಪವಾದ ಅನುಭವ ತೋರಿಸ್ತೈತಿ ಅಷ್ಟೇ. ಈ ಬುದ್ಧಿ ಐತಲ್ಲ, ಯಾತ್ರ ಕನಸು ನಿದ್ರೆ ಅಂತ ಕಲ್ಪನೆ ಮಾಡಿಕೊಳ್ಳುತ್ತೀರಿ. ಆದರೆ ಆ ಅನುಭವದಲ್ಲಿ ಯಾವ ಕಲ್ಪನೆಯೂ ಇಲ್ಲ. ಈಗ ನೋಡುವಾಗ ಸರಿಯಾಗಿ ಅನುಭವದಿಂದಲೇ ನೋಡಬೇಕು. ಹೀಗೆ ನೋಡುವಾಗ ನಾವು ಏನಾಗಿ ನೋಡ್ತೀವಿ? ಈಗ ನಿರ್ವಿಕಲ್ಪ ಅನುಭವ ರೂಪರಾಗಿ ನೋಡ್ತೇವಿ. ಶರೀರೇಂದ್ರಿಯಾದಿಗಳನ್ನಿಟ್ಟುಕೊಂಡು ನೋಡುವುದಿಲ್ಲ, ಜೀವರಾಗಿ ನೋಡುವುದಿಲ್ಲ. ಜೀವರಾದರೆ ಉಪಾಧಿ ಹಿಡ್ಕೊಂಡು ಬಿಡ್ತಾರೆ. ಉಪಾಧಿ ಹಿಡ್ಕೊಂಡಿರುವುದರಿಂದ ಇವನಿಗೆ ನಿರ್ವಿಕಲ್ಪದಲ್ಲಿ ಅಲ್ಲಿ ನಿಲ್ಲಕ್ ಬರುವುದಿಲ್ಲ. ಅದಕ್ಕಾಗಿಯೇ ಈ ಅವಸ್ಥೆಯನ್ನು ನೋಡಬೇಕಾದರೆ ಹೀಗೆ ನೋಡಬೇಕು. ಇನ್ನು ಅದಕ್ಕೆ ಎರಡನೇದಾದ ಮತ್ತೊಂದು ಅವಸ್ಥೆ ಎಂಬುದು ಎಲ್ಲಿಂದ ಬರಬೇಕು? ಯಾಚ್ಚರ ಅನ್ನುವುದು ಒಂದು, ಒಂದನ್ನು ಸಂಖ್ಯೆಯೇ ಇಲ್ಲ. ಇನ್ನು ಎರಡನೇದು ಎಲ್ಲಿಂದ ಬರ್ತೈತಿ? ಬರುವುದಿಲ್ಲ. ಸಂಖ್ಯೆ ಇರಬೇಕಾದ್ರೆ ದೇಶ ಇರಬೇಕು, ಕಾಲ ಇರಬೇಕು, ಸಂಬಂಧ ಇರಬೇಕು. ಅದು ಯಾವುದು ಇಲ್ವ? ಆದ್ದರಿಂದ ಅವಸ್ಥೆಗಳು ಮೂರು ಎಂಬ ವ್ಯವಹಾರವು ಅಯುಕ್ತವಾದದ್ದೇ ಸರಿ. ಒಂದು ಹಗ್ಗವನ್ನೇ ನಾವು ಹಾವು, ನೀರಿನ ಕೋಡಿ, ನೆಲದ ಬಿರುಕು ಎಂದು ಬೇರೆ ಬೇರೆಯಾಗಿ ಬಗೆಯುವಂತೆ ನಾವುಗಳು ಪರಮಾರ್ಥವನ್ನೇ ಯಾಚ್ಚರ, ಕನಸು, ನಿದ್ರೆ ಎಂದು ಬಗೆಯುತ್ತಿರುವೆವು. ದೃಷ್ಟಾಂತ ಕೊಟ್ಟು ಹೇಳಿದರೆ ಗೊತ್ತಾಗುತ್ತಿದೆ ಅಂತ ಶಾಸ್ತ್ರದಲ್ಲಿ ಹಗ್ಗ, ಹಾವಿನ ದೃಷ್ಟಾಂತ, ಸಿಂಪಿ, ಬೆಳ್ಳಿ ದೃಷ್ಟಾಂತ, ಮೋಟ್ ಮರ, ಕಳ್ಳ ಇಂಥ ದೃಷ್ಟಾಂತವನ್ನು ಹೇಳುವ ಪದ್ಧತಿ ಇದ್ದುಕೊಂಡಿದೆ. ಯಾಕೆ ಅಂದ್ರೆ, ಇವುಗಳನ್ನು ಯಾಕೆ ಹೇಳುತ್ತೆ ಅಂದ್ರೆ, ಮೂಲ ವಸ್ತು ಯಾವುದಿರುತ್ತಿದೆ ನೋಡು, ಅದನ್ನು ತಿಳಿಯದಿರುವಾಗ ಬೇರೆ ರೂಪವಾಗಿ ತೋರಿಕೊಳ್ಳುವುದು ಲೋಕದಲ್ಲಿ ಕಂಡು ಬಂದಿದೆ. ಹಗ್ಗ ಅಂತ ಗೊತ್ತಾಗದೇ ಇರುವಾಗ ಹಾವು ಅನ್ನೋ ಕಲ್ಪನೆ ಬರಬಹುದು, ನೆಲದ ಬಿರುಕು ಅನ್ನೋ ಕಲ್ಪನೆ ಬರಬಹುದು, ನೀರಿನ ಕೋಡಿ ಅನ್ನೋ ಕಲ್ಪನೆ ಬರಬಹುದು, ಟೊಂಕ ಬಡಿಕಿ ಅನ್ನುವ ಕಲ್ಪನೆ ಬರಬಹುದು, ಎತ್ತು ಮುಚ್ಚೆ ಹೋದೈತಿ ಅಂತ ಕಲ್ಪನೆ ಬರಬಹುದು, ಅಥವಾ ಹೂಮಾಲೆ ಬಿದ್ದಿದೆ ಅಂತ ಕಲ್ಪನೆ ಬರಬಹುದು. ಹೀಗೆಲ್ಲ ತೋರಬಹುದು. ಯಾವಾಗ? ಹಗ್ಗ ಅಂತ ಗೊತ್ತಾಗದೆ ಇರುವಾಗ. ಹಗ್ಗ ಅಂತ ಗೊತ್ತಾಯ್ತು, ಗೊತ್ತಾದಾಗ ಬ್ಯಾರೆ ರೂಪ ತೋರ್ತದೆ. ಅದರಂತೆ ಇಲ್ಲಿ ಆತ್ಮಸ್ವರೂಪ ಅಂತ ಗೊತ್ತಾಗದೇ ಇರುವಾಗ ಅದೇ ಯಾಚ್ಚರ ಅಂತ ಅನಿಸ್ತೈತಿ, ಅದೇ ಕನಸು ಅಂತ ಅನಿಸ್ತೈತಿ, ಅದೇ ನಿದ್ರೆ ಅಂತ ಅನಿಸ್ತೈತಿ. ಯಾವಾಗ ಆತ್ಮಸ್ವರೂಪ ಇರುವಂತೆ ಗೊತ್ತಾಯ್ತೋ ಅವಾಗ ಅವಸ್ಥೆಗಳು ಯಾವ? ಅದಕ್ಕನ ನಿತ್ಯ ನಿರ್ವಸ್ಥ ಅಂತ ಹೇಳಿರುವ. ಆತ್ಮನು ನಿತ್ಯ ನಿರ್ವಸ್ಥ ರೂಪನಾಗಿದ್ದಾನೆ, ಅವನಿಗೆ ಎಲ್ಲದವ ಅವಸ್ಥೆ ಅಂತ ಹೇಳಿದೆ. ಅವು ಗೊತ್ತಾಗುವ ಪರ್ಯಂತ ಎಚ್ಚರ, ಕನಸು, ನಿದ್ರೆ ಕಲ್ಪನೆ ಮಾಡಿಕೊಳ್ತಾ ಇರುವುದು. ಈಗ ವಿಚಾರ ಮಾಡುವ ಪ್ರಸಂಗದಲ್ಲಿ ಸರಿಯಾಗಿ ವಿಚಾರ ಮಾಡಿದರೆ ತತ್ವ ಇರುವಂತೆ ಗೊತ್ತಾಗುತ್ತಿದೆ ಅನ್ನುವುದಕ್ಕಾಗಿ ಇಲ್ಲಿ ನಿರ್ವಿಕಲ್ಪ ಅನುಭವದಿಂದ ನೋಡಬೇಕು ಅಂತ ಹೇಳಿದರು.
ದೃಷ್ಟಾಂತದಲ್ಲಿ ಹಾವು ಇರುವಾಗ ನೀರಿನ ಕೋಡಿ ಇಲ್ಲ, ಕೋಡಿ ಇರುವಾಗ ನೆಲದ ಬಿರುಕಿಲ್ಲ, ಬಿರುಕಿರುವಾಗ ಮತ್ತೆರಡು ಇಲ್ಲ. ಇದು ಹಗ್ಗವೆಂಬ ನಿಜವು ತಿಳಿದ ಹಾವು ಕೋಡಿ ಬಿರುಕು ಯಾವುದೂ ಇಲ್ಲ. ಹೀಗೆ ಎಚ್ಚರ ಕನಸು ನಿದ್ರೆ ಇವುಗಳಲ್ಲಿ ಒಂದಿರುವಾಗ ಮಿಕ್ಕೆರಡೂ ಇರುವುದಿಲ್ಲ. ಪರಮಾರ್ಥದ ಸ್ವರೂಪವನ್ನು ನಾವು ಕಂಡುಕೊಳ್ಳುವಾಗ ಈ ಮೂರೂ ಇರುವುದಿಲ್ಲ. ಅನುಭವದಲ್ಲಿ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಹಾವು ಅಂತ ಬೆಚ್ಚಿ ಬಿದ್ದ, ಮತ್ತೆ ಹೀಗೆ ನೋಡಿದ ನೆಲದ ಬಿರುಕು ಅಂತ ತೋರಿದ, ನೆಲದ ಬಿರುಕು ಅಂತ ತೋರಿದಾಗ ಹಾವು ಅಂತ ತೋರ್ತದೆ ಎಲ್ಲ. ನೀರಿನ ಕೋಡಿ ಅಂತ ತೋರಿದಾಗ ನೆಲದ ಬಿರುಕು ಅಂತ ತೋರುವುದು. ಹಗ್ಗ ಅಂತ ಗೊತ್ತಾಯ್ತು ಅಂದ್ರೆ ಯಾವ ತೋರದೆ. ಅದರಂತೆಯೇ ಎಚ್ಚರ ಇರುವಾಗ ಕನಸು ನಿದ್ರೆಯು, ಕನಸಿರುವಾಗ ಎಚ್ಚರ ನಿದ್ರೆಯು, ನಿದ್ರೆ ಇರುವಾಗ ಎಚ್ಚರ ಕನಸು. ಪರಮಾರ್ಥ ಗೊತ್ತಾದಾಗ ಯಾವುದು ಇಲ್ಲ. ಇದು ಅನುಭವದಿಂದ ನೋಡಿಕೊಳ್ಳುವವರಿಗೆ ಗೊತ್ತಾಗುವ ವಿಷಯ. ಈಗಿರುವ ದೃಷ್ಟಿಯಿಂದ ನೋಡಿದರೆ ಎಚ್ಚರ, ಕನಸು, ನಿದ್ರೆ ಇವುಗಳನ್ನು ಬಿಟ್ಟಿರುವುದಕ್ಕೆ ಸಾಧ್ಯವಾದೀತೆ? ಯಾವುದಾದ್ರೂ ಒಂದು ಅವಸ್ಥೆ ಇದ್ದೇ ಇರ್ಬೇಕಾದ್ರೆ ಅವಸ್ಥೆ ಬಿಟ್ಟಿರಕ್ಕೆ ಹ್ಯಾಕ್ ಬರ್ತೈತಿ ಅಂತ ಅನಿಸ್ತೈತಿ. ಈಗ ಎಚ್ಚರದೇವ, ಅವಾಗ ನಿದ್ರೆ ಮಾಡ್ತೀವಿ, ಅವಾಗ ಕನಸು ಕಾಣ್ತೀವಿ, ಮತ್ತೆ ಎಚ್ಚರ ಆಗುತ್ತ, ಮತ್ತೆ ನಿದ್ರೆ ಮಾಡ್ತೀವಿ, ಮತ್ತೆ ಕನಸಾಗುತ್ತ, ಮತ್ತೆ ಎಚ್ಚರ ಬರ್ತೈತಿ. ಅವಸ್ಥೆ ಬಿಟ್ಟಿರಕ್ಕೆ ಹ್ಯಾಕ್ ಬರ್ತೈತಿ ಅಂತ ಅನಿಸ್ತೈತಿ. ಈಗ ಆತ್ಮಸ್ವರೂಪ ಗೊತ್ತಾದಾಗ ಯಾಕೆ ಗೊತ್ತಾಗುತ್ತಿದೆ ಆತ್ಮಸ್ವರೂಪ? ಈ ನಿರ್ವೇಕಲ್ಪ ಅನುಭವವನ್ನು ಉಪಯೋಗಿಸಿ ನೋಡಿಕೊಂಡಾಗ ಆಗ ಅವಸ್ಥೆಗಳು ಅವಸ್ಥೆಗಳಲ್ಲ ಅಂತ ಗೊತ್ತಾಯ್ತು. ಆ ನಿರ್ವೇಕಲ್ಪ ಸ್ವರೂಪದಲ್ಲಿ ನಿಲುಗಡೆ ಬರೆದಿದ್ದರೆ ಆ ರೂಪದಲ್ಲಿ ನಿಲ್ಲುವುದಕ್ಕೆ ಯಾರೂ ಸರಿಯಾಗಿ ಸಾಧನವನ್ನು ಮಾಡಿ ಇಂದ್ರಿಯ ಕರ್ಣಾದಿಗಳ ವ್ಯವಹಾರವನ್ನು ಬಿಡಿಸಿಕೊಂಡು ನಿಲ್ಲುವಷ್ಟು ಯೋಗ್ಯತೆಯಿಂದ ಕೂಡಿಕೊಂಡಿದ್ದಾರೆಯೋ ಅಂಥ ಜಿಜ್ಞಾಸುಗಳಿಗೆ ಅವಸ್ಥೆಗಳು ಅವಸ್ಥೆಗಳಲ್ಲ, ಆತ್ಮನೇ ಇದ್ದುಕೊಂಡಿದೆ ಅಥವಾ ಪರಮಾರ್ಥವೇ ಇದೆ ಗೊತ್ತಾಗ. ಅದಕ್ಕಾಗಿಯೇ ಮೊದಲಿನ ಸಾಧನೆಗಳೆಲ್ಲ ಯಾಕೆ ಬೇಕು ಅಂದ್ರೆ ಈ ಪ್ರಸಂಗದಲ್ಲಿ ಬೇಕು. ಹುಡುಗರಿಗೆ 1ನೇ ಕ್ಲಾಸಿನಿಂದ 2ನೇ ಕ್ಲಾಸಿಗೆ ಎತ್ತು ಒಗಿತಾ ಇದ್ದಾರೆ, ನಪಾಸ್ ಮಾಡಬಾರ್ದು ಅಂತ. 7ನೇ ಕ್ಲಾಸಿನ ಪರ್ಯಂತ ಒಪ್ಪಂತ ಹೋಗ್ತಾರೆ. ಪಬ್ಲಿಕ್ ಪರೀಕ್ಷೆ ಬರುತ್ತಿದೆಯಲ್ಲ, ನಿಂತ್ಕೊಂಡು ಬಿಡ್ತಾರೆ. ಯಾಕೆ? ಹಿಂದಿಂದು ಕಚ್ಚಾ ಆದಾಗ ಸರಿಯಾಗಿ ಬರದೇ ಇರುವಾಗ ಪಬ್ಲಿಕ್ ಪರೀಕ್ಷೆಯಲ್ಲಿ ಏನು ಬರಿತಾನ, ಏನು ಗೊತ್ತಾಗ್ತಿದೆ ಆ ಹುಡುಗನಿಗೆ? 6 ವರ್ಷ ಆಗಲಿ 10 ವರ್ಷ ಆಗಲಿ ಹಾಗೆ ಇರುವುದ. ಆಮೇಲೆ ಬಿಟ್ಟು ಮನೆಗೆ ಎಮ್ಮೆ ಕಾಯುದು ಕತ್ತಿ ಕಾಯುದು ಇರ್ತದೆಲ್ಲ ಬರ್ತಾರೆ. ಹಾಗೆಯೇ ಇಲ್ಲಿ ಅದು ತಿಳಿತು, ಇದು ತಿಳಿತು, ಅವಸ್ಥೆಗಳನ್ನು ಹೇಳಿದ್ರಲ್ಲ ಅದು ಗೊತ್ತಾಯ್ತು, ಶರೀರ ಅಂದ್ರೆ ಹೇಳಿದ್ರಲ್ಲ ಗೊತ್ತಾಯ್ತು, ಆತ್ಮ ಅಂತ ಹೇಳಿದ್ರಲ್ಲ ಅದು ಗೊತ್ತಾಯ್ತು, ಬ್ರಹ್ಮ ಅಂತ ಹೇಳಿದ್ರಲ್ಲ ಗೊತ್ತಾಯ್ತು. ಏನು ಗೊತ್ತಾಗೈತಿ? ಶಬ್ದ ಗೊತ್ತಾಗಿರುವುದು. ಶಬ್ದ ಪದಾರ್ಥವ ಗೊತ್ತಾಗಿರು. ಆತ್ಮ ಅಂತ ಹೇಳಿದಾಗ ಯಾವ ವಸ್ತು ಅದು ಹೇಗೈತಿ? ಒಮ್ಮೆ ಆದ್ರೂ ದರ್ಶನ ಆಗೈತ? ಒಮ್ಮೆ ಆದ್ರೂ ಭೇಟಿ ಕೊಟ್ಟೈತ? ಎಲ್ಲ. ಮತ್ ಯಾಕೆ ಕೊಟ್ಟಿಲ್ಲ? ಅದು ಸಾಧನ ಮಾಡಿರ, ಇಂದ್ರಿಯ ಕರ್ಣಾದಿಗಳನ್ನು ಬಿಡಿಸಿಕೊಳ್ಳುವಷ್ಟು ಸಾಧನ ಮಾಡಿರ? ಇಲ್ಲ. ಮಾಡದಿದ್ರೆ ಎಲ್ಲಿಂದ ಬರ್ತತಿ? ಅದಕ್ಕನ ಶಾಸ್ತ್ರದಲ್ಲಿ ಯಜ್ಞ, ದಾನ, ತಪಸ್ಸು, ಜಪ, ಹೋಮ, ಉಪಾಸನೆ ಒಂದೇ ಎರಡೇ ಅವರವರಿಗೆ ಅನುಕೂಲವಾಗಲಿ, ಯಾವುದರ ಕೊರತೆ ಐತೋ ಅಂತ ಸಾಧನವನ್ನು ಮಾಡಲಿ ಅಂತ ಸಾವಿರಾರು ಹೇಳುತ್ತೆ. ಯಾವುದನ್ನು ಮಾಡಿದ್ದೀರಿ? ಮಾಡಿದವರಿಗೆ ನಿಶ್ಚಯವಾಗಿಯೂ ಬರ್ತದೆ. ಅನುಭವದಲ್ಲಿ ನಿಂತು ನೋಡುವುದಕ್ಕೆ ಒಂದೇ ಬರುತ್ತೆ.
ಅದರ ಸಂಖ್ಯೆ ಬಾಳ ಇಲ್ಲದೆ ಇರಬಹುದು. ಎಲ್ಲಿಯೋ ಮಹಾತ್ಮನು ಇಲ್ಲ ಅಂತ ಹೇಳುವುದಕ್ಕೆ ಬರುವುದಿಲ್ಲ, ಇದ್ದೇ ಇರುತ್ತಾನೆ. ಅವನು ಹೇಗೆ ಕಂಡುಕೊಂಡಿದ್ದಾನೆಯೋ ಹಾಗೆ ತಿಳಿಸಿಕೊಡುತ್ತಾನೆ, ಬರೆದಿಡುತ್ತಾನೆ. ಅವನಿಗೆ ಕಳಕಳಿ ಇದೆ, ತಾನು ತಿಳಿದುಕೊಂಡದ್ದನ್ನು ಉಳಿದವರು ತಿಳಿಯಲಿ ಅನ್ನುವ ಭಾವನೆಯಿಂದಲೇ ಅವನಿಗೆ ಹಾಗೆ ಬಂದಿರುತ್ತದೆ. ಆದ್ದರಿಂದ ಇಲ್ಲಿ ಅನುಭವದಲ್ಲಿ ನಿಂತು ನೋಡಿಕೊಳ್ಳುವುದಿದೆಯಲ್ಲ, ಇನ್ನೂ ಬಂದಿಲ್ಲ ಅಂದ್ರೆ ಹಾಗಾದರೆ ನಮಗೆ ಯಾವುದೋ ಕೊರತೆ ಐತಿ ಅಂತ ತೋರಿಸ್ತೈತಿ. ಏನು ಕೊರತೆ ಐತಿ ಅವರವರೇ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಕೆಲವರಿಗೆ ವಿಷಯಗಳನ್ನು ಅನುಭವಿಸಬೇಕು ಅಂತ ಇರಬಹುದು, ಕೆಲವರಿಗೆ ಏನಾದರೂ ಸಂಗ್ರಹ ಮಾಡಬೇಕು ಅಂತ ಇರಬಹುದು, ಕೆಲವರಿಗೆ ಬಹಳ ಆಯುಷ್ಯ ಬೇಕಾಗಿರಬಹುದು, ಇನ್ನು ಕೆಲವರಿಗೆ ಇನ್ನು ಮುಂದೆ ಎಂತೆಂಥ ಟಿವಿ ಬರ್ತೈತೋ ಸಿನಿಮಾ ಬರ್ತೈತೋ ನೋಡೋದಕ್ಕೆ ಇರಬೇಕು ಅಂತ ಅನಿಸ್ತಾ ಇರಬಹುದು. ಒಂದೇ ಎರಡೇ ಲೆಕ್ಕ ಮಾಡಿ ಹೇಳಕ್ ಬರ್ತೈತೆ. ಹಾಗೆ ಹೇಳ್ತಾ ಇದ್ರು ಎಷ್ಟೋ ದಿವಸ ನೆನಪು ಮಾಡ್ಕೊಂತ ಹೇಳ್ದಂಗೆಲ್ಲ ಇದ್ದೇ ಇರಬಹುದು. ಈಗ ಬೇಕಾಗಿರುವ ಏನು ಅಂದ್ರೆ ನಮಗೆ ಸಾಧನದ ಕೊರತೆ. ಆ ಸಾಧನವನ್ನು ಮಾಡುವಾಗ ಪರಮಾತ್ಮನಿಗೆ ಶರಣು ಹೊಕ್ಕೆ ಮಾಡಬೇಕು. ನಾವೇ ಸ್ವತಂತ್ರವಾಗಿ ಸಾಧನ ಮಾಡುವುದಕ್ಕೆ ಹೋಗ್ತೇವಲ್ಲ, ಮನಸ್ಸೈತಿ ನೋಡು ತಮಾಷೆ ಮಾಡ್ತೈತಿ. ಏನಂತ, ಓಹ್ ಇವನು ಬಂದಾನಪ್ಪ ಸಾಧನ ಮಾಡಾಕ ಅಂತೈತ, ನನ್ ಹಿಡಿಯಾಕ ಇವನು ಬಂದಾನಪ್ಪ, ನನ್ನ ಕೈ ಗೊತ್ತಿಲ್ಲ ಇವನಿಗೆ ತೋರಿಸ್ಬೇಕು. ಅವು ಇವನು ಜಪಾನೋ ನಾಮಸ್ಮರಣೆಯೋ ಏನೋ ಮಾಡ್ತಾನಂತ ಇಟ್ಕೊಳ್ಳೋಣ, ಕೂತಿರ್ತಾನ. ಇವನು ನನ್ನ ಹಿಡಿಬೇಕು ಅಂತ ಬಂದಾನಲ್ಲ, ತೋರಿಸ್ತೇನೆ ಇವನಿಗೆ ಅಂತ ಹೋಗ್ಬಿಡ್ತೈತಿ. ಹೋಗುವಾಗ ಹೇಳುವುದಿಲ್ಲ, ಅದು ಅಲ್ಲೇ ಇಲ್ಲೇ ಸಂಚಾರ ಮಾಡಿ ಬರ್ತೈತಲ್ಲ. ಜಪ ಮಾಡಕ್ ಕುಂತೀನಿ, ಈಗ ಎಲ್ಲೇ ಹೋಗಿ ಈಗ ಬಂತಪ್ಪ ಮನಸ್ಸು ಅಂತ ಅವನಿಗೆ ಗೊತ್ತಾಗುತ್ತೆ. ಹೋಗುವಾಗ ಗೊತ್ತಾಗುದಿಲ್ಲ, ಹೋಗುವಾಗ ಹೇಳುವುದಿಲ್ಲ. ಹೋಗುವಾಗ ಹೇಳಿದ್ರೆ ಮತ್ತೆ ಎಳ್ಕೊಂತಾನ ಅಂತ ಹೇಳುವುದಿಲ್ಲ. ಎಲ್ಲರಿಗೂ ಇರುವ ವಿಷಯ. ಆದ್ದರಿಂದಲೇ ಪರಮಾತ್ಮನಿಗೆ ಶರಣು ಹೊತ್ತು ಸಾಧನ ಮಾಡಬೇಕು. ಹುಡುಗಾಟಿಕೆಯಿಂದ ಏನಾದರೂ ಮಾಡೋದಕ್ಕೆ ಹೋದ್ರೆ ಅದು ಹುಡುಗಾಟಿಕೆ ಮಾಡ್ತೈತಿ ನಮ್ಗೆ. ಅದಕ್ಕಾಗಿಯೇ ದಾಸರು ಸಂತರು ಅಂತಾಗಿ ಹೋಗಿದ್ದಾರಲ್ಲ, ಅವರು ದೇವಾ ಈ ಮನಸ್ಸನ್ನು ಹಿಡಿಯುವುದು ನನ್ನ ಕಡೆಯಿಂದ ಆಗುವುದಿಲ್ಲ, ನೀನೇ ಏನಾದರೂ ಮಾಡು ಅಂತ ಅವನಿಗೆ ಮರೆ ಹೊಕ್ಕಿರುವುದು. ನಾವು ಸ್ವತಂತ್ರವಾಗಿ ಮನಸ್ಸನ್ನು ಹಿಡಿತೇನೆ ಅಂದ್ರೆ ಆ ಮನಸ್ಸಿನ ಅಧೀನವಾಗಿ ಈಗ ನಾವು ಇರುವುದು. ಆ ಮನಸ್ಸು ಏನ್ ಹೇಳ್ತೈತಿ ನೋಡಿ ಅದರಂತೆ ಕೇಳ್ತೀವಿ. ಏನು ಇಂಥ ವಿಷಯನ ತಿಳಿಯುವುದಿಲ್ಲ ನಡಿ ಅಂತ ಹೇಳ್ತು ಅಂದ್ರೆ ಎದ್ದು ಹೋಗ್ತೈತಿ. ಏನೋ ಆರಾಮ್ ಸ್ವಲ್ಪ ಮನೆಯಲ್ಲಿ ನಿದ್ರೆ ಬರುವುದಿಲ್ಲ, ಇಲ್ಲಿ ಬಂದ್ರೆ ನಿದ್ರೆ ಬರುವಂತ ಕಾಣಿಸ್ತೈತಿ, ಇಲ್ಲಿ ಕೂತ್ ಬಿಡು ಅಂತಂದ್ರೆ ಇಲ್ಲೇ ಕೂಡ್ರಕ್ ಶುರು ಮಾಡ್ತಾರೆ. ಹೀಗಿದ್ದುಕೊಂಡಿದೆ. ಆದ್ದರಿಂದಲೇ ಸಾಧನವನ್ನು ಸರಿಯಾಗಿ ಮಾಡಿದವನು ಅನ್ನುವಾಗ ಬಾಳ್ ಮಾಡಿದವನು ಅಂತ ಅರ್ಥವಲ್ಲ, ಪರಮಾತ್ಮನಿಗೆ ಶರಣು ಹೊಕ್ಕು ಮಾಡಿದವನು ಅಂತ ಅದರ ಅರ್ಥ. ಹಾಗಿದ್ದುಕೊಂಡಿದೆ. ಬಹಳ ಶಾಸ್ತ್ರದಲ್ಲಿ ಬಹಳ ಅನ್ನುವ ಮಾತಿಗೆ ಬೆಲೆ ಕೊಡುವುದಿಲ್ಲ. ಮತ್ತೆ ಯಾವುದಕ್ಕೆ ಬೆಲೆ ಕೊಡ್ತತಿ? ಹೇಗೆ ಮಾಡ್ತೀರಿ ಅದಕ್ಕೆ ಬೆಲೆ ಕೊಡ್ತದೆ. ಈಗ ಪರಮಾತ್ಮನ ಚಿಂತನೆ ಮಾಡಬೇಕು, ಎಷ್ಟು ಮಾಡುವುದು, ಎಷ್ಟನ್ನೋದಕ್ಕೆ ಬೆಲೆ ಇಲ್ಲ. ಹೇಗೆ ಮಾಡಬೇಕು ಅದಕ್ಕೆ ಬೆಲೆ. ಹೇಗೆ ಮಾಡುವುದು? ಮನಸ್ಸು ಬೇರೆ ಕಡೆಗೆ ಹೋಗದಂತೆ ಪರಮಾತ್ಮನಲ್ಲಿಯೇ ಉಳಿಯುವಂತೆ ಮಾಡುವುದಕ್ಕೆ ಮಹತ್ವ. ಈ ವಿಷಯದಲ್ಲಿ ಹಿಂದೆ ದೃಷ್ಟಾಂತವನ್ನು ಕೊಟ್ಟಿದೆ, ಅದರಲ್ಲಿ ಹೇಳುವುದು ಅಷ್ಟೇನು ಇದಾಗುದಿಲ್ಲ. ಸುಮ್ಮನೆ ಒಂದು ಮಾತು ಹೇಳ್ತದೆ. ಒಬ್ಬ ಬ್ರಾಹ್ಮಣ ಒಕ್ಕಲಿಗನಾಗಿ ಬಿಟ್ಟಿದ್ದ. ಅವು ಹೊಲ ಮಂದಿ ಕಸುಗೊಂತಾರ, ಅವ್ರು ಮಾಡಿದಾರೆ ಅವ್ರದ ಅಂತ ಹಿಂದೂ ಒಂದು ಟೆನೆಟ್ ಕಾಯ್ದೆ ಬಂದಿತ್ತೋ ಏನೋ ಗೊತ್ತಿಲ್ಲ. ಅದಕ್ಕಾಗಿ ಅವನೇ ಭೂಮಿ ಕೆಲಸ ಮಾಡ್ತಿದ್ದ. ಅವನಿಗೆ ಸಂಧ್ಯಾ ವಂದನೆ ಮಾಡುವುದಕ್ಕೆ ಅವಕಾಶ ಇರ್ತದೆ.
ಅವನು ಏನ್ ಮಾಡ್ತಿದ್ದ ಅಂದ್ರೆ ತನ್ನ ಪತ್ನಿಗೆ ಊಟಕ್ಕೆ ಹೊಲಕ್ಕೆ ತಗೊಂಡ್ ಬರುವಾಗ ಉಂಬುದಾರ ತಗೊಂಡ್ ಬಾ ಅಂತ ಹೇಳ್ತು. ಉಂಬುದಾರ ಅಂದ್ರೆ ಜನಿವಾರ, ಉಪವೀತ, ಅದು ತಗೊಂಡ್ ಬರ್ತಾ ಇದ್ದು ಆ ಇದ್ದ ನೀರಿನಲ್ಲೇ ಕೈಕಾಲು ಮುಖ ತೊಳ್ಕೊಂಡು ಆ ಜನಿವಾರ ಹಾಕೊಂಡು 5 ಸಾರಿ ನಾರಾಯಣ ನಾರಾಯಣ ಅಂತ ಹೇಳ್ತಿದ್ದ. ಆಮೇಲೆ ಊಟ ಮಾಡಿ ಅದನ್ನ ತೆಗೆದು ಹೀಗೆ ಮಾಡುವಾಗ ಒಂದು ದಿವಸ ನಾರದ ಎಲ್ಲಿ ಹೋಗ್ತಾ ಇದ್ದ, ಏನು ಜನಿವಾರ ತೆಗದ, ಇವನು ಯಾರು ಮಾತಾಡ್ಸ್ಬೇಕು ಅಂತ ಬಂದ. ಅಲ್ಲಿಗೆ ಬಂದಾಗ, ಯಾರಪ್ಪ ನೀನು? ಬ್ರಾಹ್ಮಣರ ತೆಗಿಬಾರ್ದು ಅಂತ ಐತಿ, ತೆಗ್ದಿಲ್ಲ. ಸ್ವಾಮಿ, ಭೂಮಿ ಕೆಲಸ ಮಾಡುದು, ಅದನ್ನ ಹೊರದು ಇದನ್ನ ಹೊರದು ಇದನ್ನ ಮಾಡುವಾಗ ಅದು ಹರಿದು ಆದ್ರೆ ಒಳ್ಳೇದಲ್ಲ ಅಂತ ಬಲ್ಲವ್ರು ಹೇಳ್ತಾರ, ಅದಕ್ಕಾಗಿ ತೆಗೆದು ಇಡ್ತೇನೆ ಅಂತ. ಸರಿ, ಏನ್ ಮಾಡ್ತೀವಿ? ಅದನ್ನ ಹಾಕೊಂಡು 5 ಸಾರಿ ನನಗೆ ಹೆಚ್ಚಿಗೆ ಸಂಧ್ಯಾ ವಂದನೆ ಮಾಡೋದಕ್ಕೆಲ್ಲ ಬ್ರಾಹ್ಮಣ ಹೌದು, ಅದು ನನಗೆ ಟೈಮ್ ಇಲ್ವಲ್ಲ, ನಾನು ಏನ್ ಮಾಡ್ಲಿ? 5 ಸಾರಿ ಚಿಂತನೆ ಮಾಡಿ ಮತ್ತೆ ನನ್ನ ಭೂಮಿ ಕೆಲಸ ಮಾಡೋದು, ಎತ್ತಿನ ಕೆಲಸ ಅದೋ ಇದೋ ಇರ್ತೈತಿ ಅಂತ ಹೇಳಿದ. ಅವನು ನಾರದ ವೈಕುಂಠಕ್ಕೆ ಹೋಗ್ಬೇಕಾಗಿತ್ತು, ಹೋದ. ಸ್ವಾಮಿ, ನಾನು ಒಂದು ಸುದ್ದಿ ತಂದೆ. ನಾರದ, ನೀ ಸುಮ್ಮನೆ ಎಲ್ಲಿ ಬರ್ತಿದ್ದಿ? ಏನಾದ್ರೂ ಒಂದು ಸುದ್ದಿ ತರದ ನಿನ್ನ ಕೆಲಸ. ಏನು? ಭೂಲೋಕದಲ್ಲಿ ಬ್ರಾಹ್ಮಣದನ, ಅವನು ಒಕ್ಕಲ್ತನ ಮಾಡ್ತಾನ, ಜನಿವಾರ ಹಾಕ್ತಾನ, ತೆಗೆದು ಕೊಡ್ತಾ ಇದ್ದಾನೆ. ಹೌದು, ಅವನಿಗೆ ಏನ್ ಮಾಡ್ತಾನ ಅದನ್ನ ಹಾಕಿಕೊಂಡಾಗ ನಿನ್ನ ನೆನೆಸ್ತಾನ 5 ಸಾರಿ. ಸರಿ ಬಿಡು. ಆ ನಂತರ ನಾರದನಿಗೆ ಇದರ ಮರ್ಮ ತಿಳಿಸ್ಬೇಕು ಅನ್ನೋದಕ್ಕಾಗಿ ಈ ಅಗಲವಾದ ಪಾತ್ರೆಯನ್ನು ಕೊಟ್ಟು, ಬಾಯಿ ಅಗಲವಾಗಿದ್ದದ್ದು ಕೊಟ್ಟು, ನೀರ್ ಚೆಲ್ಲಬಾರ್ದು, ಇದನ್ನ ತುಂಬಿಕೊಂಡು ಬಾ ಹೋಗ. ತುಂಬಿಕೊಂಡು ಬಂದ. ಅಲ್ಲಿಂದ ಅದರ ಕಡೆಗೆ ಲಕ್ಷ್ಯ ಆಗಿ ತಂದು ಎಟ್ಟ. ನಾರದ, ಈ ನೀರ್ ತರುವಾಗ ನನ್ನ ಚಿಂತನೆ ಎಷ್ಟು ಮಾಡಿದೆ? 1 ಸಾರಿಯೂ ಮಾಡಿದೆ. ಯಾಕೆ? ಆ ನೀರ್ ಚೆಲ್ಲಬಾರ್ದು ಅಂತ ಹೇಳಿದ್ದೆಲ್ಲ ಅದರ ಕಡೆಗೆ ಲಕ್ಷ್ಯ ಆಯ್ತು, ಅದಕ್ಕಾಗಿ ನಿನ್ನ ಚಿಂತನೆ ಬರಲೇ ಇಲ್ಲ. ನೋಡು, ಬರೇ ಒಂದು ನೀರ್ ತರುವಾಗ ಯಾವಾಗಲೂ ನನ್ನ ಚಿಂತನೆ ಮಾಡ್ತಕ್ಕಂಥವನು ಬಿಟ್ಟೆ. ಅವನು ತುಂಬಿದ ಸಂಸಾರವನ್ನು ಕಟ್ಟಿಕೊಂಡು ಆ ಬ್ರಾಹ್ಮಣ ಎಷ್ಟು ಹಸುವಾದರೂ ಸಹಿತ 5 ಸಾರಿ ಆದರೂ ನನ್ನ ಚಿಂತನೆ ಮಾಡ್ತಾನೋ ಇಲ್ವೋ? ಮತ್ತೆ ಯಾರು ಹೆಚ್ಚು ಹೇಳು? ಅವಾಗ ನಾರದನ ಬಾಯಿಂದರೆ ಅವನೇ ಹೆಚ್ಚು ಅಂತ ಬಂತು. ಯಾಕೆ ಹೇಳುದು ಅಂದ್ರೆ, ಎಷ್ಟು ಮಾಡಬೇಕು ಅನ್ನೋದರಲ್ಲಿ ಮಹತ್ವ ಇಲ್ಲ, ಮನಸ್ಸಿದ್ದು ಎಷ್ಟು ಮಾಡಿದ್ರೆ ಏನಾಗುತ್ತೆ. ಈಗ ಕೆಲವರು ಜಪ ಮಾಡ್ತೀವಿ ಅಂತ ಕೈಯಾಗ ಜಪಸರ ಹಿಡಿದಿರ್ತಾರ, ರಾಮ್ 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 ಅಂತ ಅಂತಿರ್ತಾರ. ಎಲ್ಲಿ ಹೋಗಿದ್ರಿ? ಬನ್ರಿ, ಯಾಕೋ ಭೇಟಿ ಆಗಿಲ್ಲಲ್ಲ ಅಂತ ಅವ್ರು ಮಾತಾಡ್ತಾರ, ಅವ್ನ ಯಾಳುತ್ತಿರ್ತಾರೆ. ಈಗ ಜಪ ಎಷ್ಟಾಯ್ತು? ಲೆಕ್ಕದಲ್ಲಿ ಲಕ್ಷ ಆಯ್ತು. ಲಕ್ಷ್ಯವ ಪರಮಾತ್ಮನಲ್ಲಿ ಮಾತಾಡುವುದರಲ್ಲಿ ಏನ್ ಮಾಡೋದು? ಆದ್ದರಿಂದಲೇ ಮಾಡುವಾಗ ಸರಿಯಾಗಿ ಲಕ್ಷ್ಯವಿಟ್ಟು 5 ಮಾಡು, 11 ಮಾಡು, 21 ಮಾಡು ಸಾಕು. ಅದು ಇಲ್ದನ ಬಾಯಿ ಅಂತಿರ್ತತಿ, ಮನಸ್ಸು ಹೋಗಿರ್ತತಿ. ಲೆಕ್ಕದಲ್ಲಿ ಲಕ್ಷ್ಯವಾದರೂ ಲಕ್ಷ್ಯ ಇಲ್ಲದೆ ಇರುವುದರಿಂದ ಪ್ರಯೋಜನವಿಲ್ಲ. ಅದಕ್ಕಾಗಿ ಸಾಧನ ಮಾಡತಕ್ಕಂಥವರು ಪರಮಾತ್ಮನಿಗೆ ಶರಣು ಹೊತ್ತು ಅವನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಬೇಕು. ಹೀಗಿದೆ. ಯಾರು ಹಾಗೆ ಮಾಡ್ತಾ ಇದ್ದಾರೆಯೋ ಅವರಿಗೆ ಇಂದ್ರಿಯ ಕರ್ಣಾದಿಗಳು ಸ್ವಾಧೀನದಲ್ಲಿ ಬರುತ್ತಿವೆ. ಶಮದಮ ಸಾಧಿಸಬೇಕು ಅಂತ ಇದ್ದಲ್ಲ, ಸ್ವಾಧೀನದಲ್ಲಿ ಬಂದಾಗ ಅವುಗಳನ್ನು ಎಳೆದುಕೊಂಡು ಅಂತರ್ಮುಖತ್ವ ರೂಪದಿಂದ ನಿರ್ವಿಕಲ್ಪ ಅನುಭವವನ್ನು ಉಪಯೋಗಿಸಿ ನೋಡ್ತಾ ಇದ್ದಾರೆ. ಆವಾಗ ನಮ್ಮ ರೂಪ ಯಾವುದೈತಿ ಅಂತ ತಿಳಿಯುತ್ತೀವಿ. ಅದನ್ನೇ ಇಡೀ ಅವಸ್ಥೆಯನ್ನು ನೋಡುವಾಗ ಈ ನಿರ್ವಿಕಲ್ಪ ಅನುಭವವನ್ನು ಉಪಯೋಗಿಸಿ ನೋಡಬೇಕು ಅಂತ ಹೇಳಿರು. ವೇದಾಂತಿಗಳು ಈ 3 ಎಂದು ಎಣಿಸುವುದು ತಪ್ಪಾದರೂ ಇದೊಂದು ಕಲ್ಪನಾ ವ್ಯವಹಾರವನ್ನು ವೇದಾಂತಿಗಳು ಎಚ್ಚರ ದೃಷ್ಟಿಯಿಂದಲೇ ಇಟ್ಟುಕೊಂಡಿರುತ್ತಾರೆ. ಇದು ಜಿಜ್ಞಾಸುಗಳು ಉಪದೇಶಕ್ಕಾಗಿ ಹೊರತು ನಿಜವಾಗಿಯೂ ಇವು 3 ಎಂಬುದನ್ನು ಅವರು ಒಪ್ಪುವುದೇ ಇಲ್ಲ. ಇನ್ನು ಮುಂದೆ ನಾವು ಅವಸ್ಥೆಗಳು 3 ಎಂದು ವ್ಯವಹರಿಸುವಾಗಲೆಲ್ಲ ವಾಚಕರು ಈ ರಹಸ್ಯವನ್ನು ನೆನಪಿನಲ್ಲಿಟ್ಟಿರಬೇಕು. ಆ 3 ಅವಸ್ಥೆ ಅಂತ ಏನು ಹೇಳ್ತೈತೆಲ್ಲ 3 ಅಂತ ಹೇಳುವುದು ಅವರ ಅಭಿಪ್ರಾಯವಲ್ಲ. ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ತಿಳಿಸಿಕೊಡುವುದಕ್ಕಾಗಿ ಯಾತ್ರ, ಕನಸು, ನಿದ್ರೆ ಅಂತ ಹೀಗೆ ಹೇಳ್ತಿದ್ದಾರೆ. ಶ್ರುತಿಯು ಅಧ್ಯಾರೋಪ ಅಪವಾದ ನ್ಯಾಯವನ್ನಿಟ್ಟುಕೊಂಡು
ಆತ್ಮನನ್ನು ಪರಮಾರ್ಥವನ್ನು ತಿಳಿಸುವುದಕ್ಕೆ ಉಪಯೋಗಿಸಿಕೊಂಡಿದೆ. ಅದಕ್ಕಾಗಿ ಇದನ್ನು ನೋಡಬೇಕಾದ್ರೆ ಅನುಭವದಿಂದಲೇ ನೋಡುವುದಕ್ಕೆ ತಯಾರಾಗಬೇಕು. ಹಾಗಾದ್ರೆ ಅವಸ್ಥೆಗಳು ಪರಸ್ಪರ ವಿರಣವಾದರೂ ಪರಸ್ಪರ ಭಿನ್ನವಲ್ಲ. ಅಂದ್ರೆ ಅದಕ್ಕೂ ಭೇದ ಅನ್ನೋದನ್ನು ತೋರಿಸುವುದಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಒಂದೇ ಪರಮಾರ್ಥ ಇರುವುದು. ಭೇದ ತೋರಿಸ್ಬೇಕಾದ್ರೆ ಇದು ಬೇರೆ ಅಂತರ್ಬೇಕಾದ್ರೆ ಇದ್ಯಾವುದು ಇದು ಪರಮಾರ್ಥವೇ ಈ ರೂಪದಲ್ಲಿ ತೋರಿರುವುದು, ಇದು ಪರಮಾರ್ಥವೇ ಈ ರೂಪದಲ್ಲಿ ತೋರಿರುವುದು. ಒಂದು ರೂಪ ತೋರೋ ಇನ್ನೊಂದು ರೂಪ ಇಲ್ಲ. ಭೇದ ಎಲ್ಲಿ ಬಂತು? ಆದ್ದರಿಂದಲೇ ಅನುಭವದಿಂದ ನೋಡಿ ನಿರ್ಣಯ ಮಾಡುವಂತೆ ಬರಬೇಕು ಅಂತ ತಿಳಿಸುವುದಕ್ಕಾಗಿ ಮೂರವಸ್ಥೆಗಳನ್ನು ಹೇಳಿದೆ. ಓಂ ನಾರಾಯಣ.